ಕರ್ತನೆ, ನಮ್ಮ ಆತ್ಮಿಕ ಕಿವಿಗಳನ್ನ, ಆತ್ಮಿಕ ಹೃದಯವನ್ನ ತೆರೆ ಮಾಡು. ನಜರೇತಿನ ಯೇಸುವಿನ ನಾಮದಲ್ಲಿ ಅತಿ ವಿನಯತೆಯಿಂದ, ದೀನತೆಯಿಂದ ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ. ಕಾರ್ಯ ಮಾಡು ಯೇಸು ಕರ್ತನ ನಾಮದಲ್ಲಿ ತಂದೆಯೇ. ಹಲ್ಲೆಲೂಯಾ. ಈ ತಿಂಗಳ ವಾಗ್ದಾನ ಯಾರಾದ್ರೂ ಒಬ್ರು ಹೇಳ್ತೀರಾ? ಯೆರೆಮೀಯ ಸಾಕು. ಹಲ್ಲೆಲೂಯಾ. ನನ್ನ ದೇವರ ಯೋಚನೆ ಅದು ಅಹಿತದ ಯೋಚನೆ ಅಲ್ಲ, ಅದು ಹಿತದ ಯೋಚನೆ. ನಾವು ಅನ್ಕೊಂಡಂಗ್ ಯಾವುದು ಇಲ್ಲ, ನಾನ್ ಅನ್ಕೊಂಡಂಗ್ ನಡೀತದೆ ಅನ್ನುವಂಥದ್ದೇ ತಪ್ಪು. ಯಾಕಂದ್ರೆ ನನ್ನ ದೇವರು ಏನ್ ಆಲೋಚನೆ ಮಾಡಿದ್ರೆ ಅದನ್ನ ತಡೆಯುವ ಶಕ್ತಿ ನಿನಗೂ ಇಲ್ಲ, ನನಗೂ ಇಲ್ಲ. ಹಲ್ಲೆಲೂಯಾ. ಆದ್ರೆ ಆತನ ಏನೆಲ್ಲ ಮಾಡ್ತಾನ ಪರ್ಫೆಕ್ಟ್ ಆಗಿ ಮಾಡ್ತಾನೆ, ಪರ್ಫೆಕ್ಟ್ ಆಗಿ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ದೇವರಿಗೆ ನೀನು ಇಷ್ಟವುಳ್ಳಂತ ವ್ಯಕ್ತಿ ಆದ್ರೆ, ದೇವರಿಗೆ ಆಸಕ್ತವುಳ್ಳಂತ ಒಬ್ಬ ವ್ಯಕ್ತಿ ಆದ್ರೆ, ದೇವರ ಮೇಲೆ ಅವಲಂಬನೆ ಉಳ್ಳಂತ ವ್ಯಕ್ತಿ ಆದ್ರೆ, ದೇವರು ನಿನ್ನ ಜೀವಿತದಲ್ಲಿ ಏನ್ ಮಾಡ್ಬೇಕನ್ನೋದನ್ನ ನೀನ್ ನಿರ್ಣಯ ಮಾಡಬೇಡ, ಆಲ್ರೆಡಿ ಆತ ನಿರ್ಣಯ ಮಾಡ್ತಾ ಇದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಹಾನನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 47ನೇ ವಾಕ್ಯವನ್ನ ಧ್ಯಾನಿಸೋಣ. ಯೋಹಾನನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 47ನೇ ವಾಕ್ಯ. ಯಾರಾದ್ರೂ ಒಬ್ರು ಜೋರಾಗಿ ಓದ್ತೀರಾ? ನಂಬಿರುವವನು, ಸಾಕು, ನಂಬಿರುವವನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾವ ಜೀವ ಹೊಂದಿದ್ದಾನೆ? ನಿನಗಿಂತ ಸ್ಟ್ರಾಂಗ್ ನಂಬಿಕೆಯಲ್ಲಿದ್ದವನು ದೆವ್ವ, ಆದ್ರೆ ಆತನಿಗೆ ನಿತ್ಯ ಜೀವ ಇಲ್ಲ, ಕಳ್ಕೊಂಡಿದ್ದಾನೆ. ಆದ್ರೆ ನಂಬಿಕೆಯಲ್ಲಿ ನೀನು ವೀಕ್ ಆಗಿರಬಹುದು, ನಂಬಿಕೆಯಲ್ಲಿ ಸ್ವಲ್ಪ ಕಡಿಮೆ ಆಗಿರಬಹುದು, ಆದ್ರೆ ನೀನು ದೇವರನ್ನು ನಂಬಿದ್ದರಿಂದ ಆತ ನಿನಗೆ ಸದಾ ಜೀವಿಸುವಂತ ಒಂದು ಜೀವ, ನಿತ್ಯ ಜೀವವನ್ನ ಕೊಡ್ಲಿಕ್ಕೆ ಯೇಸು ಪರಲೋಕದಿಂದ ಈ ಲೋಕಕ್ಕೆ ಬಂದನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿತ್ಯ ಜೀವವನ್ನ ಹೊಂದಿದ್ದಾನೆಂದು ನಿಮಗೆ ನಿಜ ಹೇಳ್ತೇನಂತಲ್ಲ, ನಿಜ ನಿಜವಾಗಿ ಹೇಳ್ತೇನೆ. ಅಂದ್ರೆ ದೇವರು ದೃಢಪಡಿಸಿ ಹೇಳ್ತಿದ್ದಾನೆ, ಯಾರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾನೋ ಅವನಿಗೆ ನಿಜ ನಿಜ ಹೇಳ್ತೇನೆ, ಸತ್ಯ ಸತ್ಯವಾಗಿ ಹೇಳ್ತಾ ಇದ್ದೇನೆ, ಅವರಿಗೆ ನಾನು ನಿತ್ಯ ಜೀವವನ್ನು ಕೊಡುತ್ತೇನೆ. ಹಲ್ಲೆಲೂಯಾ. ಅವರಿಗೆ ಮಾತ್ರ ನಿತ್ಯ ಜೀವ, ನಂಬಿದವರಿಗೆ, ನಂಬಿದವರಿಗೆ. ಹಲ್ಲೆಲೂಯಾ. ದೇವರಿದ್ದಾನಂತ ಎಲ್ಲರೂ ನಂಬ್ತಾರೆ. ಈ ಪ್ರಪಂಚದಲ್ಲಿ ಇದ್ದಂತ ಪ್ರತಿಯೊಬ್ಬರು ದೇವರಿದ್ದಾನಂತ ನಂಬ್ತಾರೆ. ಆದ್ರೆ ನಂಬಿಕೆಯಲ್ಲಿ ಒಂದು ವ್ಯತ್ಯಾಸ ಗುಣ ನಿನಗೂ ನನಗೆ ದೇವರು ಕೊಟ್ಟಿದ್ದಾನೆ. ಯಾಕಂತಂದ್ರೆ ಸತ್ಯ ದೇವರನ್ನ ಹುಡುಕುವಂತ ಮನಸ್ಥಿತಿ ನನಗೆ ದೇವರು ಇಟ್ಟಿದ್ದಾನಲ್ಲ, ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಯಾರಪ್ಪ ನಂಬಿದವನು? ನಂಬಿದವರು ಯಾರು? ಯಾರು ನಂಬಿದವರು? ವಾಕ್ಯ ಧ್ಯಾನಿಸೋಣ. 5ನೇ ಅಧ್ಯಾಯಕ್ಕೆ ಸತ್ಯವೇದ ತಿರುಗಿಸ್ರಿ. ಅದೇ ಯೋಹಾನ 5ನೇ ಅಧ್ಯಾಯದ 24ನೇ ವಾಕ್ಯ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ಮಾತನ್ನ ಕೇಳಿ. ಸಾಕು ಸಾಕು. ಯಾರು ನಂಬಿಗಸ್ತನು? ಯಾರು ದೇವರ ಮಾತು ಕೇಳ್ತಾನೋ ಅವನೇ ನಂಬಿಗಸ್ತ. ದೇವರ ಮಾತು ಕೇಳುವವನು ನಂಬಿಗಸ್ತನು. ಇಲ್ಲಿ ವಾಕ್ಯ ಹೇಳ್ತದೆ, ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತ ನನ್ನ ನಂಬುವವನು ಅವನೇ ನಂಬಿಗಸ್ತ. ಹಲ್ಲೆಲೂಯಾ. ವಾಕ್ಯ ಎಲ್ಲರೂ ಕೇಳ್ತದೆ, ಮಾತೆಲ್ಲರೂ ಕೇಳ್ತಾರೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ಒಂದು ಪ್ರಾಣಿ ಹೋದ್ರೆ ಆ ಪ್ರಾಣಿಗೆ ಸ್ವಲ್ಪ ಗದರಿಸ್ಬಿಟ್ರೆ ಅದು ಓಡ್ ಹೋಗುತ್ತೆ, ಕೇಳ್ತದೆಲ್ಲ ಮಾತು, ಎಲ್ಲವೂ ಮಾತು ಕೇಳ್ತಾರೆ. ಆದ್ರೆ ದೇವರ ಮಾತು ಕೇಳುವವನೇ, ದೇವರ ಸ್ವರದಂತೆ ನಡೆಯುವವನೇ, ದೇವರ ಮಾತಿನಂತೆ ಹೆಜ್ಜೆ ಇಡುವವನೇ, ಅವನೇ ನಂಬಿಗಸ್ತ. ಹಲ್ಲೆಲೂಯಾ. ಒಂದು ಸಾರಿ ಪೇತ್ರನನ್ನ ದೇವರು ಹೇಳಿದ್ರು, ಪೇತ್ರ ಅಂದ್ರೆ ಅಲ್ಲಿ ಹೋದ್ರು, ಇಡೀ ರಾತ್ರಿ ಪ್ರಯಾಸ ಪಟ್ಟಿದ್ದ ಪೇತ್ರ, ಹೌದಲ್ಲ? ಮೀನ ಹಿಡಿಯೋದಕ್ಕೆ ಹೋದ, ಇಡೀ ರಾತ್ರಿ ಪ್ರಯಾಸ ಪಟ್ಟ, ಒಂದು ಜಿಂಗಿ ಮೀನು ಸಿಗ್ಲಿಲ್ಲ. ಏನ್ರಿ? ಒಂದ್ ಸಣ್ಣ ಮೀನನು ಸಿಗ್ಲಿಲ್ಲ ಇಡೀ ರಾತ್ರಿ. ಆದ್ರೆ ಅವನು ಮೀನುಗಾರನು, ಅವನಿಗೆ ಎಲ್ಲಿ ಮೀನ ಸಿಗತ್ತದ್ ಗೊತ್ತು, ಯಾವ ಕಡೆ ಮೀನ ಹಾಕಿದ್ರೆ ಮೀನ ಬರ್ತದತ್ ಗೊತ್ತು, ಎಲ್ಲಿ ಹಾಕಿದ್ರೆ ಎಂತ ಮೀನ ಸಿಗದತ್ ಗೊತ್ತು, ಅವನಿಗೆಲ್ಲಾ ಚೆನ್ನಾಗಿ ಗೊತ್ತು. ಆದ್ರೆ ಅವತ್ತಿನ ರಾತ್ರಿ ಅವನ ಜೀವನ
ಬರಿದಾಗಿತ್ತು. ಪ್ರಯಾಸ ಪಟ್ಟ, ಕಷ್ಟಪಟ್ಟ, ಏನು ಸಿಗಲಿಲ್ಲ ನೋಡ್ರಿ. ಖಾಲಿಯಾಗಿ ಅವನ ಆಲೋಚನೆ ಮಾಡ್ತಿರ್ಬಹುದು, ಇವತ್ತು ನಮ್ಮ ಮಕ್ಕಳಿಗೆ ಏನ್ ಹಾಕೋದು, ಇವತ್ತು ನಮ್ಮ ಏನು ₹1 ದುಡಿಮೆ ಇಲ್ಲ, ಕುಟುಂಬ ಹೆಂಗ್ ಸಾಗಿಸೋದು ಅಂತ ವಿಚಾರ ಇರಬಹುದು. ಆದ್ರೆ ಅದೇ ಸಮಯದಲ್ಲೇ ಯೇಸು ಅವನ ಜೀವಿತದಲ್ಲಿ ಎಂಟ್ರಿ ಕೊಟ್ಟು ಇವತ್ತು ಹೇಳ್ತಾನೆ, ಯಾರೆಲ್ಲ ಪ್ರಶ್ನೆಯಲ್ಲಿ ಇಟ್ಕೊಂಡು ಕೂತಿದ್ದೀರೋ, ಅಯ್ಯೋ ನನ್ನ ಜೀವನ ಅಂತ ಹೇಳಿ, ಒಂದೇ ಒಂದು ಸಾರಿ ಯೇಸುವಿನ ಸ್ವರ ಕೇಳು, ನಿನ್ನ ಜೀವಿತ ಬದಲಾಗುತ್ತೆ. ಒಂದೇ ಒಂದು ಸಾರಿ ಯೇಸುವಿನ ಶಬ್ದಕ್ಕೆ ನಿನ್ನ ಕಿವಿಯನ್ನು ತಿರುಗಿಸು. ಒಂದೇ ಒಂದು ಸಾರಿ ದೇವರ ಮಾತಿನ ಮೇಲೆ ನಂಬಿಕೆ ಇಟ್ಟು ಮುಂದೆ ಹೆಜ್ಜೆ ಇಡು. ಆತನು ನಂಬಿಗಸ್ತನು. ನಿನ್ನ ಅವಶ್ಯಕತೆಗಳನ್ನ ಈಡೇರಿಸಿ ಆತನಷ್ಟೇ ಮಾತ್ರವಲ್ಲದೆ ಈ ಲೋಕದ ಎಲ್ಲಾ ವಿಚಾರಗಳಲ್ಲಿ ನಿನ್ನನ್ನು ಪರಿಪಾಲನೆ ಮಾಡಿ ಕೊನೆಯಲ್ಲಿ ನಿತ್ಯ ಜೀವಕ್ಕಾಗಿ ನಿನ್ನನ್ನು ಸಿದ್ಧಪಡಿಸಿ ಕರ್ಕೊಂಡು ಹೋಗು. ಹಲ್ಲೆಲೂಯಾ. ಪೇತ್ರನ ಹತ್ರ ಹೋದ. ಪೇತ್ರ, ಸಿಮೋನನೇ, ಏನು ಸಿಗ್ಲಿಲ್ವೇ ನಿನಗೆ? ಏನು ಇಲ್ಲ ಸ್ವಾಮಿ. ಹಲ್ಲೆಲೂಯಾ. ಅವಾಗ ದೇವರು ಹೇಳ್ತಾರೆ, ಯೇಸು ಸ್ವಾಮಿ ಹೇಳ್ತಾರೆ, ನೀನು ಸ್ವಲ್ಪ ನಿನ್ನ ನಾವೆಯನ್ನ ಆಳವಾದಂತ ನೀರ್ ಕಡೆಗೆದ್ದು, ಎಲ್ಲೋ ಸ್ಟ್ರಕ್ ಆಗಿದ್ದಿ, ಎಲ್ಲೋ ನಿಂತಿದ್ದಿ, ಎಲ್ಲೋ ಸಿಕ್ಕಾಕೊಂಡಿದ್ದಿ. ಹಲ್ಲೆಲೂಯಾ. ನಾವೇ ಒತ್ತೋದು ಕಷ್ಟನ, ಸುಲಭದ ಮಾತ. ಹಲ್ಲೆಲೂಯಾ. ಆ ಒಂದು ಬೋಟು ಅವರ ಮೀನಿನ ಪುಟ್ಟಿ ಒತ್ತೋದು ಕಷ್ಟದ, ಸುಲಭನ? ಕಷ್ಟ. ನೂಕು, ಯಾಕೆ ಆಲ್ರೆಡಿ ದಂಡೆ ತಂದು ನಿಲ್ಲಿಸಿದಾನೆ. ನೂಕ್ಬೇಕಾದ್ರೆ ಕಷ್ಟ ಇದೆ. ನಾನು ಹೇಳ್ತಾನೆ, ನಿನ್ನ ಜೀವಿತದಲ್ಲಿ ಏನೇ ಇರಬಹುದು, ಸ್ವಲ್ಪ ನೂಕೋದಕ್ಕೆ ಪ್ರಯತ್ನ ಪಡು. ನೀನಿದ್ದ ಜಾಗದಿಂದ ಸ್ವಲ್ಪ ನಿನ್ನ ಮುಂದೆ ಹೋದ್ರೆ ಹಗುರವಾಗಿ ಕಾಣುತ್ತೆ. ಯಾವಾಗ ಭೂಮಿ ಮೇಲೆ ಇರ್ತದೋ ಅದು ಟೈಟ್ ಆಗಿರ್ತದೆ, ಎತ್ತಿ ಸ್ವಲ್ಪ ಶಕ್ತಿ ತೋರಿಸಿ ನೂಕಬೇಕು. ಅದು ಸ್ವಲ್ಪ ನೀರಿನ ಮೇಲೆ ಹೋದ್ರೆ, ಸಣ್ಣ ಹಿಡ್ಕೊಂಡು ಹೋದ್ರೆ ಹೋಗುತ್ತೆ. ಹೌದಲ್ವಾ? ನಿನ್ ಜೀವನ ಸ್ವಲ್ಪ ಆಲೋಚನೆ ಮಾಡು, ಸ್ವಲ್ಪ ನೂಕೋದಕ್ಕೆ ಪ್ರಯತ್ನ ಪಡು, ಆಮೇಲೆ ಸುಲಭ ಅನ್ನಿಸ್ತದೆ. ಆದ್ರೆ ಪೇತ್ರ ಹೇಳಿದ ಏನ್ ಗೊತ್ತಾ? ಸ್ವಾಮಿ, ಇಡೀ ರಾತ್ರಿ ಪ್ರಯಾಸ ಪಟ್ಟಿದ್ದೀನಿ, ಇಡೀ ರಾತ್ರಿ ಕಷ್ಟಪಟ್ಟಿದ್ದೀನಿ ಸ್ವಾಮಿ, ಏನು ಸಿಕ್ಕಿಲ್ಲ, ಬಿಟ್ಬಿಡು ನನ್ನನ್ನ ಅಂತ ಹೇಳಿಲ್ಲ. ಅವನು ಹೇಳ್ತಿರೋಂತ ಮಾತೇನ್ ಗೊತ್ತಾ? ಏನು ಸಿಕ್ಕಿಲ್ಲ, ಆದ್ರೂ ನಿನ್ನ ಮಾತಿನ ಮೇಲೆ. ಯಾರ ಮಾತಿನ ಮೇಲೆ? ನಿನ್ನ ಮಾತಿನ ಮೇಲೆ ನಾನು ಬಲೆಗಳನ್ನು ಹಾಕ್ತೇನೆ. ಯಾರು ದೇವರ ಮಾತಿನ ಮೇಲೆ ನಂಬಿಕೆ ಇಡ್ತಾನೋ ಅವನ ಜೀವಿತದಲ್ಲಿ ಏನು ಕೊರತೆ ಬರೋದು. ಪೇತ್ರ ಹೇಳಿದ, ಸ್ವಾಮಿ, ಎಲ್ಲಾ ಖಾಲಿಯಾಗಿದೆ, ಇಡೀ ಸಮುದ್ರವನ್ನೇ, ಇಡೀ ಆ ನದಿಯನ್ನೇ ಸುತ್ತಾಕ್ ಬಂದಿದ್ದೀನಿ, ಎಲ್ಲಿ ಮೀನ ಸಿಕ್ಕಿಲ್ಲ. ಏನ್ ಹೇಳ್ತಾ ಇದ್ದಿ ಸ್ವಾಮಿ? ನನ್ಗೆ ಆಗಲ್ಲ ದೇವರೇ, ನಾನು ಆಲ್ರೆಡಿ ದಣದಿದ್ದೀನಿ, ಇಡೀ ರಾತ್ರಿ ನನಗೆ ಬಹಳ ಕಷ್ಟ, ಬಹಳ ಇವತ್ತು ದಣಗ್ ಬಂದಿದ್ದೀನಿ, ಬಿಟ್ಬಿಡು ಅಂತ ಹೇಳಿಲ್ಲ. ಅವನು ಹೇಳ್ತಾನೆ, ತನ್ನ ದನುವಿನಲ್ಲಿ, ತನ್ನ ಕಷ್ಟದ ಮಧ್ಯದಲ್ಲಿ ಹೇಳ್ತಾನೆ, ಅಪ್ಪ, ನಿನ್ನ ಮಾತಿನ ಮೇಲೆ ಬಲೆಯನ್ನು ಹಾಕ್ತೇನೆ. ಇವತ್ತು ನಾವು ಏನೋ ಬುದ್ಧಿವಾದ ಮಾತು ಹೇಳಿದ್ರೆ ಮಾತು ಕೇಳೋದಿಲ್ಲ ನಾವು. ಕೆಲವರು ಏನಾದ್ರೂ ಒಳ್ಳೆದಕ್ಕೆ ಹೇಳಿದ್ರೆ ಏನೋ ನನಗೆ ಹೇಳ್ತಾರೆ ಅನ್ನುವಂತ ರೀತಿ ಹೋಗ್ಬಿಡ್ತವೆ. ಆದ್ರೆ ಇವತ್ತು ಹೇಳ್ತಾರೆ, ಗಮನವಿಟ್ಟು ಕೇಳ್ಕೊಡ್ರಿ. ನೀನು ಮನುಷ್ಯನ ಮಾತುಗಳನ್ನ ಅಲಕ್ಷ್ಯ ಮಾಡೋದಾದ್ರೂ ಪರವಾಗಿಲ್ಲ, ಆದ್ರೆ ಆ ಮನುಷ್ಯನ ಒಳಗಡೆ ದೇವರ ಆಲೋಚನೆ ಇಟ್ಟು ಮಾತಾಡೋದಾದ್ರೆ ಅದನ್ನು ಸ್ವೀಕಾರ, ಪರಿಹಾರ ಅಲ್ಲೇ ಇದೆ. ಹಲ್ಲೆಲೂಯಾ. ನಿನ್ನ ಮಾತಿನ ಮೇಲೆ ಬಲೆ ಹಾಕ್ತೀನಂತಂದ. ಅವನು ಹೋದ, ಆಳಕ್ಕೆ ನಡೆಸಂತಂದ್ರು. ಸ್ವಲ್ಪ ಆಳದಲ್ಲಿ ಹೋದ. ಯೇಸು ಸ್ವಾಮಿ ಹೇಳ್ತಾರೆ, ಈಗ ಬಲೆ ಹಾಕು. ಅವನು ಅಂದಿರಬಹುದು, ಸ್ವಾಮಿ, ಇಲ್ಲೇ ಬಲೆ ಹಾಕಿದೆ ಸ್ವಾಮಿ, ಇಲ್ಲಿಂದಲೇ ಆ ಬಲೆ ಕಿತ್ಕೊಂಡು ಬಂದಿನಿ ಸ್ವಾಮಿ, ಒಂದು ಮೀನ ಸಿಕ್ಕಿಲ್ಲ, ಮತ್ತಲ್ಲೇ ಹಾಕಂತೀಯ ಅಂತ ಪ್ರಶ್ನೆ ಮಾಡ್ಲಿಲ್ಲ. ನಿನ್ನ ಮಾತಿನ ಮೇಲೆ ನಾನು ಹಾಕ್ತೇನೆ ಅಂತ ಬಲೆಯನ್ನು ಹಾಕಿದ. ಕೇಳ್ತಾ ಇದ್ದೀರಾ? ಬಲೆಯನ್ನ ಹಾಕಿದ ಮೇಲೆ ನಾನು ಅನ್ಕೊಳ್ತೇನೆ, ಆ ಮೀನ ಎಲ್ಲಿ ಇದೆಯೋ ಏನೋ. ಹಲ್ಲೆಲೂಯಾ. ಮೀನುಗಳು ಕೂಡ ದೇವರ ಸ್ವರವನ್ನು ಕೇಳ್ತವೆ, ಪ್ರಾಣಿಗಳು ಕೂಡ ದೇವರ ಸ್ವರವನ್ನು ಕೇಳ್ತದೆ. ಇವತ್ತು ದುರಾದೃಷ್ಟಿ ಏನಂತಂದ್ರೆ, ಒಂದು ಬಹಳ ದುಃಖದ ಸಂಗತಿ ಏನಂತಂದ್ರೆ, ಪ್ರಾಣಿಗಳು ದೇವರ ಶಬ್ದ ಕೇಳ್ತಾ ಇದ್ದಾವೆ, ಆದ್ರೆ ಪ್ರಾಣದಿಂದ ಜೀವ ತುಂಬಿಕೊಂಡು ಆತ್ಮನಿಂದ ಜೀವನ ಮಾಡ್ತಿರುವಂತ ಮನುಷ್ಯನಿಗೆ ಅರ್ಥ ಆಗ್ತಿಲ್ಲ.
ದೇವರ ಸ್ವರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಾಗ ಅವನು ಬಲಿ ಹಾಕಿದ ಮೇಲೆ ಏನ್ ಕೆಲಸ ಮಾಡ್ಲಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಕಿತ್ತು ಬಲೆ ಅಂತಂದ್ರು. ಸ್ವಲ್ಪ ಸಮಯ ಬಿಟ್ಟು ಕಿತ್ತು ಅಂತ ಹೇಳಿದ್ರು. ಬೈಬಲ್ ಹೇಳ್ತದೆ, ಬಲೆ ಹರಿಯುವಷ್ಟು ಮೀನುಗಳು ಅವನಿಗೆ ಸಿಕ್ಕವು. ದೋಣೆ ತುಂಬಲ್ಪಟ್ಟಿತ್ತು. ನಿನ್ನ ಮನೆ ಎಂಬ ದೋಣೆ, ನಿನ್ನ ಆತ್ಮಿಕ ಜೀವಿತ ಎಂಬ ದೋಣೆ, ನಿನ್ನ ಜೀವಿತ ಎಂಬ ದೋಣೆ, ನೀನು ಹಾದು ಹೋಗ್ತಿರುವಂತ ಪ್ರತಿ ಒಂದೊಂದು ಕಾರ್ಯಗಳಲ್ಲಿರುವಂತಹ ದೋಣೆ ತುಂಬಿ ತುಳುಕಬೇಕಾದ್ರೆ ಮೊಟ್ಟ ಮೊದಲಾಗಿ ದೇವರ ಸ್ವರಕ್ಕೆ ಕಿವಿಗೊಡು, ದೇವರ ಶಬ್ದಕ್ಕೆ ಕಿವಿಗೊಡು, ದೇವರ ಶಬ್ದದ ಹಿಂದೆ ಜೀವನ ಮಾಡು. ಹಲ್ಲೆಲೂಯಾ. ಅಲ್ಲಿಂದ ವಾಪಸ್ ಬಂದ ಪಕ್ಕದಲ್ಲಿದ್ದವರಿಗೆ ಹೇಳ್ತಾನೆ, ಯಾಕೋ ವ್ಯವಹಾರ ಸ್ವಲ್ಪ ಬರ್ರಿ, ನನಗೆ ಹೆಲ್ಪ್ ಮಾಡ್ರಿ, ನನ್ನ ದೋಣಿ ತುಂಬಿ ತುಳುಕ್ತಾ ಇದೆ. ಒಂದು ವಿಷಯ ಹೇಳ, ಏಸು ಕೂತಿದ್ ಯಾವ ದೋಣಿಯಲ್ಲಿ? ಹಲ್ಲೆಲೂಯಾ. ಯಾಕೋಬ ಯೋಹಾನದಾರೆ, ಅಯ್ಯೋ ನಮ್ದು ದೋಣಿ ತುಂಬಿಟ್ಟಿದಾವಪ್ಪ. ಏನ್ ಹೇಳ್ತಿದ್ದಾರೆ? ನಮ್ಮೂ ದೋಣಿ ತುಂಬಿಟ್ಟಿದಾವೆ, ಆಗಲ್ಲ, ಜಾಗ ಇಲ್ಲ, ನಾವು ಫುಲ್. ಹಲ್ಲೆಲೂಯಾ. ಆದ್ರೆ ಒಂದ್ ಹೇಳ್ತೇನೆ, ಅದಕ್ಕೆ ನಾನು ಹೇಳಿದ ಇಬ್ಬಿಬ್ರು ಹೆಸರು ಕೊಟ್ರೆ, ನಿನ್ನ ದೋಣಿ ಆಶೀರ್ವಾದ ಇನ್ನೊಂದು ದೋಣಿಗೆ ಹೋಗ್ಲಿ, ನಿನ್ನ ಕುಟುಂಬದ ಆಶೀರ್ವಾದ ಪಕ್ಕದ ಕುಟುಂಬಕ್ಕೆ ಹೋಗ್ಲಿ. ನೀನು ಯಾವ ಏರಿಯಾದಲ್ಲಿ ದೇವರ ಸ್ವರವನ್ನ ಕೇಳ್ತೀಯೋ ಆ ಏರಿಯಾ ಸುಂದರವಾಗಿ ಬೆಳಿಬೇಕಾದ್ರೆ ಅದಕ್ಕೆ ಕಾರಣ ದೇವರು ನಿನ್ನಗೆ ಅಲ್ಲಿ ಇಟ್ಟದ್ದು. ಇಲ್ಲವಾದ್ರೆ ಆ ಕುಟುಂಬದ ಬಗ್ಗೆ, ನಿನ್ನ ಅಕ್ಕಪಕ್ಕದಲ್ಲಿರುವಂತಹ ಮನೆಗಳ ಬಗ್ಗೆ, ನಿನ್ನ ಆಜು ಬಾಜು ಇರುವಂತಹ ಸಂಬಂಧಿಕರ ಬಗ್ಗೆ ನಾಳೆ ದೇವರು ಅವರಿಗೆ ಲೆಕ್ಕ ಕೇಳೋದಿಲ್ಲ, ಲೆಕ್ಕ ಕೇಳೋದು ನಿನಗೂ ನನಗೆ. ಅರ್ಥ ಆಗ್ತಾ ಇದೀಯಾ? ಹಲ್ಲೆಲೂಯಾ. ಗಮನ ಕೊಟ್ಟು ಕೇಳ್ರಿ. ಒಂದೇ ಒಂದು ಸ್ವರ, ದೇವರ ಶಬ್ದವನ್ನ ಕೇಳುವುದಾದ್ರೆ ನಿತ್ಯ ಜೀವ ಸಿಗತ್ತೆ. ದೇವರ ವಾಕ್ಯದಂತೆ ನೀನು ಜೀವನ ಮಾಡೋದಾದ್ರೆ ನಿತ್ಯ ಜೀವ ಸಿಗತ್ತೆ. ನನಗೆ ಉದಯನ್ ಅವರಿಗೆ ನಾನು ಹೇಳ್ತೇನೆ, ಅವ್ರಿಗೆ ನಿನ್ನೆ ಹೇಳಿದಂತ ಮಾತು. ನಾನು ಅವರಿಗೆ ಕೇಳಿದೆ ಪ್ರಶ್ನೆ, ಹೆಂಗ್ರಿ 20 ವರ್ಷ ನೀವು ಹಂಗಿದ್ರಿ? ಅವ್ರು ಹೇಳಿದ ಒಂದೇ ಒಂದು ಮಾತು, ದೇವರ ವಾಕ್ಯ. ಅವ್ರು ಹೇಳಿದ ಒಂದೇ ಒಂದು ಮಾತು, ದೇವರ ವಾಕ್ಯ. ನಾನೆಲ್ಲ ಬಿಟ್ರು ದೇವರ ವಾಕ್ಯವನ್ನ ಧ್ಯಾನ ಮಾಡೋದು ಮಾತ್ರ ನಾನು ಬಿಡೋದಿಲ್ಲ. ಹಲ್ಲೆಲೂಯಾ. ಇದುವರೆಗೆ ನಿಲ್ಲಿಸಿದೇನ್ರಿ? ದೇವರ ವಾಕ್ಯ, ದೇವರ ಮಾತು. ಆತನ ಮಾತಿನ ಮೇಲೆ ಬಲೆ ಹಾಕು, ಆತನ ಮಾತಿನ ಮೇಲೆ ಮುಂದೆ ಸಾಗು, ಆತನ ಮಾತಿನ ಮೇರೆಗೆ ನಿನ್ನ ಬಿಸ್ನೆಸ್ ಪ್ರಾರಂಭ ಮಾಡು, ಆತನ ಮಾತಿನ ಮೇರೆಗೆ ನಿನ್ನ ಕುಟುಂಬ ನಡೆಸು, ಆತನ ಮಾತಿನ ಮೇರೆಗೆ ನಿನ್ನ ಮಕ್ಕಳ ಭವಿಷ್ಯತ್ತನ್ನ ನಿನ್ನ ಕಟ್ಟೋದಕ್ಕೆ ಬಯಸು. ದೇವರ ಸ್ವರ ನಿನ್ನ ಜೊತೆ ಇರೋದಾದ್ರೆ ಯಾವ ಶಕ್ತಿನೂ ನಿನ್ನ ಕುಟುಂಬವನ್ನು ತಾಕುವುದಲ್ಲ. ಹಲ್ಲೆಲೂಯಾ. ದೇವರ ಸ್ವರವನ್ನ ಲಕ್ಷ್ಯ ಮಾಡಬೇಡ. ಒಂದು ಸಾರಿ ಕತ್ತೆ ಮೇಲೆ ಕೂತಂತ, ಏನೇ ಒಂದು ಹೆಸರು, ಬಿಳಾಮ್ನ, ಕತ್ತೆ ಮೇಲೆ ಕೂತ. ಹಲ್ಲೆಲೂಯಾ. ದೇವರು ಹೇಳಿದ್ರು, ಡೈರೆಕ್ಟ್ ಆಗಿ ಮಾತಾಡಿದ್ರು, ಅರ್ಥ ಆಗಲಿಲ್ಲ, ಹೋದ. ಆದ್ರೆ ಇವಂಗ್ ಹಿಂಗ್ ಅರ್ಥ ಮಾಡ್ಸಕ್ಕಾಗಲ್ಲ ಈಗ ಅಂತ ಹೇಳಿ ದೇವರು ಕತ್ತೆ ಮುಖಾಂತರ ಮಾತಾಡಿದ್ರು. ಯಾರ ಮುಖಾಂತರ ಮಾತಾಡಿದ್ದು? ಕತ್ತೆ ಮುಖಾಂತರ ಮಾತಾಡಿದ್ದು. ಇವತ್ತು ಹೇಳ್ತೇನೆ, ಪ್ರಿಯ ದೇವ ಮಗನೇ, ನೀನು ದೇವರ ಸ್ವರವನ್ನ ಕೇಳೋದಕ್ಕೆ ಬಯಸೋದಾದ್ರೆ ನಾನು ಹೇಳ್ತೇನೆ, ಹೊರಗಡೆ ನಿನ್ನ ಕಣ್ಣಿಗೆ ಕಾಣುವಂತ ಒಂದೊಂದು ಗಿಡ ಮರಗಳು ಕೂಡ ದೇವರ ನಿನ್ನ ಜೊತೆ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತದೆ. ಗಮನ ಕೊಟ್ಟು ಕೇಳು, ಒಂದೊಂದು ಸೂಚನೆಗಳು ಇರ್ತದೆ, ಅದು ನಿನಗೆ ಸಂಭವಿಸ್ತದೆ, ನಿನಗೆ ಅದು ನಡೀತದೆ ಅಂತ ಹೇಳಿ ತೋರಿಸ್ಕೊಡ್ತದೆ. ಯಾಕಂತಂದ್ರೆ ನನ್ನ ದೇವರು ಸರ್ವವ್ಯಾಪಿ, ಎಲ್ಲಾ ಸ್ಥಳಗಳಲ್ಲಿ ಮಾತನಾಡ್ತಾನೆ, ಎಲ್ಲರೊಂದಿಗೂ ಮಾತಾಡ್ತಾನೆ. ಹಲ್ಲೆಲೂಯಾ. ನಾನೊಂದ್ಸಾರಿ ಹೇಳಿದ್ನಲ್ಲ, ತಹಶೀಲ್ದಾರ್ ಆಫೀಸಿಗೆ ನಾವು ಹೋಗಿದ್ವಿ, ಏನೋ ಒಂದು ನಾವು ಪರ್ಮಿಷನ್ಗಾಗಿ ಹೋಗಿದ್ವಿ. ಗೊತ್ತಿಲ್ರಿ, ಒಂದಿನಾನು ನೋಡಿಲ್ಲ, ಏನೂ ಇಲ್ಲ. ನಮಗೆ ಅವ್ರು ರಿವರ್ಸ್ ಏನೋ ಒಂದು ಮಾತಾಡಿದಾಗ ನಾನೇನೋ ಒಂದು ಮಾತಾಡ್ತಾ ಇದ್ದೆ, ನನ್ನ ಬಾಯಿ ಮುಚ್ಚಿಸಿ ಅವ್ರು ಚಾಲು ಮಾಡ್ಬಿಟ್ಟು. ದೇವರ ಮಾತಾಡಕ್ ನಿತ್ರೆ ಯಾರು ಬೇಕಾದ್ರ ಜೊತೆ ಮಾತಾಡ್ತಾನೆ. ಅವನ ಬಗ್ಗೆ, ದೇವ್ರ ಬಗ್ಗೆ ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಅವರೇ ಹೇಳಿದ್ರು, ಯಾಕೆ ಕ್ರಿಸ್ಮಸ್ ಅವರೇ ಆಚರಿಸ್ಬೇಕಾ, ನಾವು ಆಚರಿಸಬಾರ್ದ ಅಂತ ಹೇಳಿ ಅವ್ರ ಮೇಲೆ ಹಾಕೊಂಡು ಮಾತಾಡ್ಬಿಟ್ರು. ಅವ್ರು ಸುಮ್ಮನೆ ಒಂದೇ ಒಂದು ವಿಷಯ, ನೀನ ದೇವರ ಸ್ವರ ಕೇಳೋದಾದ್ರೆ ನಿನ್ನ ಪರ ನಿಲ್ಲೋದಕ್ಕೆ ದೇವರು ಯಾರಿಗಾದ್ರೂ ಹೇಗೆ ನಿಲ್ಲಿಸ್ತಾನೆ, ಅದನ್ನ ತಡೆಯುವ ಶಕ್ತಿ ಯಾರಿಗೂ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಓಕೆ, ದೇವರು ಒಂದು ಆಲೋಚನೆ ಕೊಡ್ತಾ ಇದ್ದಾರೆ. ಯಾಯಿರನ ಮಗಳು ಬದುಕಿದಳಲ್ಲ, ಸತ್ತಿದ್ಲು. ಹಲ್ಲೆಲೂಯ, ಸತ್ತಿದಳು. ಸತ್ತಾಗ ತಂದೆಗೆ ಒಂದು ದುಃಖ, ತಂದೆಗೆ ಸುದ್ದಿ ಬಂತು, ಮಗಳು ಸತ್ತಳು, ಗುರುವಿಗೆ ತೊಂದರೆ ಕೊಡಬೇಡ ಅಂತ. ಹೌದಲ್ಲ? ಹಲ್ಲೆಲೂಯ. ಆವಾಗ ಈ ಸುದ್ದಿ ಯೇಸುವಿನ ಕಿವಿಗೆ ಬಿತ್ತು. ಡೈರೆಕ್ಟ್ ಹೇಳ್ತಾನೆ, ನಂಬಿಕೆ ಮಾತ್ರ. ಏನಂದ್ರು? ಹಲ್ಲೆಲೂಯ. ಇವತ್ತೇನ್ ಮಾತಾಡ್ತಿದ್ದೀವಿ? ನಂಬಿಕೆ ಮಾತ್ರ ಇರಲಿ ಅಂದಾಗ ಮತ್ತೆ ದೃಢಪಡಿಸ್ಕೊಂಡು ಇರ್ಲಿ ಅಂತ ಹೇಳಿ ಯೇಸುವನ್ನು ಕರ್ಕೊಂಡು ಹೋಗಿದ್ದು. ಯಾವಾಗ ನಂಬಿಕೆಯಿಂದ ಹೊರಟೋದನೋ, ಆ ಸತ್ತವರ ಮನೆಯಲ್ಲಿ ಎಲ್ಲರೂ ಅಳ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ, ಕಣ್ಣೀರು ಸುರಿಸ್ತಾ ಇದ್ದಾರೆ, ಎದೆ ಬಡ್ಕೊಳ್ತಾ ಇದ್ದಾರೆ, ಇದ್ದ ಮಗಳನ್ನ ಕಳ್ಕೊಂಡಿದ್ದೀವಿ ಅಂತ ಹೇಳಿ ಅಳ್ತಾ ಇದ್ದಾರೆ. ಹೊರಗಡೆ ಇದ್ದಂತ ಜನರು ದುಃಖ ಪಡ್ತಾ ಇದ್ದಾರೆ, ಸಂಬಂಧಿಕರೆಲ್ಲರೂ ಬಂದು ಕೂತಿದ್ದಾರೆ. ಇಲ್ಲಿ ನಂಬು ಅಂತ ಹೇಳಿ ಯೇಸು ಹೇಳಿದ್ದು, ನಂಬಿಕೆ ಮಾತ್ರ ನಿನಗಿರ್ಲಿ ಅಂತ ಹೇಳಿದ್ದು. ಈ ನಂಬಿಕೆಯ ಪ್ರತಿಫಲ ಆ ಮಗಳ ಹತ್ರ ಹೋದಾಗ ನಡೆಯುವುದು ಏನ್ ಗೊತ್ತಾ? ಅಮ್ಮನೇ, ಹಲ್ಲೆಲೂಯ, ಹಲ್ಲೆಲೂಯ. ಆ ಸ್ವರ ಹೆಣನೂ ಮಾತು ಕೇಳ್ತದಂತಂದ್ರೆ ನನಗೇನಾಗ್ಯದ್ರಿ? ಸತ್ತ ಹೆಣನೂ ದೇವರ ಮಾತು ಕೇಳ್ತದೆ. ಒಣಗಿರುವಂತ ಎಲುಬು ಕಣಗಳಿಗೆ ಏಸ್ಕೆಲ ನನ್ನ ಕರ್ಕೊಂಡು ಹೋದ್ರು. ಏಸ್ಕೆಲ, ಈ ತಗ್ಗನ ನೋಡ್ತಾ ಇದೀಯ? ಹೌದು ಸ್ವಾಮಿ. ಏನಿದೆ? ಎಲುಬು ತುಂಬಿದೆ, ಜೀವ ಬರ್ತದ ಸ್ವಾಮಿ. ನಿನಗೆ ಎಲುಬು, ಒಣಗಿರುವಂತ ಎಲುಬುಗಳಲ್ಲಿ ಜೀವ ಬರುತ್ತನ್ನೋದಕ್ಕೆ ಒಂದೇ ಒಂದು ಕಾರಣ, ದೇವರ ಶಬ್ದ. ಹಾಗಾದ್ರೆ ನನಗೇನಾಗ್ಯದ್ರಿ? ಇವತ್ತು ನನಗೇನಾಗಿದೆ? ಪ್ರಶ್ನೆ ಮಾಡ್ಕೊಳ್ಳೋಣ, ಸ್ವಲ್ಪ ನನಗೆ ನಾನೇ ಪ್ರಶ್ನೆ ಹಾಕೊಳ್ಳೋಣ. ನಾನು ನಂಬಿಗಸ್ತನ ಹೆಸರಿದೆ, ನನಗೆ ನಂಬಿಗಸ್ತನು ಹೆಸರಿದೆ, ನಾನು ದೇವರನ್ನ ನಂಬಿದ್ದೀನಿ ಅಂತ ಹೆಸರಿದೆ. ಹಲ್ಲೆಲೂಯ. ನಂಬಿಗಸ್ತನೇ, ನಂಬಿಗಸ್ತಳೇ, ದೇವರ ಸ್ವರ ಕೇಳ್ತಾ ಇದೀಯಾ? ದೇವರ ಸ್ವರ ನಿನ್ನ ಕಿವಿಗೆ ಬರ್ತಾ ಇದೀಯಾ? ದೇವರ ಶಬ್ದ ನಿನಗೆ ಬರೋದಾದ್ರೆ ನಿನಗಿರುವ ಅಡ್ಡಿ ಅಡತನೆಗಳ ಮಧ್ಯದಲ್ಲಿ ದೇವರ ಮಾರ್ಗ ಸಿದ್ಧ ಮಾಡ್ತಾನನ್ನುವಂತ ನಿರೀಕ್ಷೆಯನ್ನು ಕಳ್ಕೋಬೇಡ. ಹಲ್ಲೆಲೂಯ. ನಿನಗಿರುವಂತ ಅನೇಕ ಕಷ್ಟ, ಕಣ್ಣೀರು, ಚಿಂತೆ ಮಧ್ಯದಲ್ಲಿ ದೇವರೊಂದು ಮಾರ್ಗ ತೆರೀತಾನನ್ನುವಂತ ನಿರೀಕ್ಷೆ ಕಳ್ಕೋಬೇಡ. ಯಾಕಂತಂದ್ರೆ ನಂಬಿಗಸ್ತನೆಂದಿಗೂ ಬಿದ್ದೋಗೋದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅವಾಗ ಎಲ್ಲರೂ ನಗ್ತಾ ಇದ್ರು. ಅಯ್ಯೋ ಬಂದ, ಯಾರೋ ಬಂದ, ಏನು ಸತ್ತಂತ ಹುಡುಗಿ ಬದುಕಿಸ್ತಾನಂತೆ ಅಂತ ಹೇಳಿ ಕಾಮಿಡಿ ಮಾಡಿದ್ರು, ಹೊರಗಡೆ ಕೂತ್ಕೊಂಡು ಗೇಲಿ ಮಾಡಿದ್ರು. ಆದ್ರೆ ಯೇಸು ಹೇಳಿದ್ದು, ಆ ಹುಡುಗಿ ಸತ್ತಿಲ್ಲ, ಮಲಗಿದ್ದಾಳೆ. ಇವತ್ತು ನಾನು ಹೇಳ್ತಾನೆ, ಆತ್ಮಿಕದಲ್ಲಿ ಸತ್ತಿಲ್ಲ, ಮಲಗಿದ್ದೀರಿ. ಆತ್ಮಿಕದಲ್ಲಿ ಸತ್ತಿಲ್ಲ, ಮಲಗಿದ್ದೀರಿ. ಒಂದೇ ಒಂದು ಸಾರಿ ಕರ್ತನ ಸ್ವರ ಕೇಳು. ಒಂದೇ ಒಂದು ಸಾರಿ ದೇವರ ಸ್ವರ ಕೇಳು. ನೀನು ಇದ್ದ ಜಾಗದಿಂದ ಮತ್ತೆ ದೇವರು ನಿನ್ನ ಕಾಲೂರಿ ದೊಡ್ಡ ಸೈನ್ಯವಾಗುವಂತೆ ದೇವರು ನಿಲ್ಲಿಸ್ತಾನೆ. ದೇವರ ಶಬ್ದ ಕೇಳು, ದೇವರ ಸ್ವರ ಕೇಳು. ಇವತ್ತೆಷ್ಟೋ ಸಾರಿ ದೇವರ ಸ್ವರ ನಮ್ಮ ಕಿವಿಗೆ ಬರ್ತದೆ. ಏನೇನೋ ಕೇಳ್ತೇವೆ, ಏನೇನೋ ಮಾಡ್ತೇವೆ. ಏನು ಪ್ರಯೋಜನ ಆಯ್ತು? ಏನೋ ಮಾತಾಡಿದ್ವಿ, ಏನೋ ಕೇಳ್ಬಿಟ್ಟಿವಿ, ಅವಾಗ ಸ್ವಲ್ಪ ಸ್ತೋತ್ರ ಅಂತ ಅಂದ್ಬಿಟ್ಟು ಮಾರ್ತ್ಬಿಟ್ಟಿವಿ. ಹಲೋ, ಅದರಿಂದ ಏನ್ ತಗೊಂಡಿ? ನೀನು ಏನ್ ಕಲ್ಕೊಂಡಿ? ನಿನ್ ಜೊತೆ ಮಾತಾಡಿದಲ್ಲ ದೇವರು, ಹಾಗಾದ್ರೆ ನಿನ್ ಜೀವಿತಕ್ಕೆ ಏನ್ ಉಪಯೋಗ ಮಾಡ್ಕೊಂಡಿ? ಅದನ್ನ ಇಲ್ಲ, ಉಪಯೋಗಿಸ್ಕೋ. ದೇವರು ಮಾತಾಡ್ತಾ ಇದ್ದಾನೆ, ಉಪಯೋಗಿಸ್ಕೋ. ದೇವರು ನಿನ್ನ ಜೀವಿತದಲ್ಲಿ ಉದ್ದೇಶ ಬಿಟ್ಟಿದ್ದಾನೆ, ಉಪಯೋಗಿಸಿಕೋ. ದೇವರ ಸ್ವರ ಕೇಳುವವನು, ಬೈಬಲ್ ಹೇಳ್ತಾನೆ, ನೀನು ಸತ್ತರು ಮತ್ತೆ ನಿನ್ನನ್ನು ಎಬ್ಬಿಸುವ ಶಕ್ತಿ, ಬಲ, ಸಾಮರ್ಥ್ಯ ನನ್ನ ದೇವರ ಬಾಯಿಯಿಂದ, ನನ್ನ ದೇವರ ಸ್ವರದಿಂದ ಸಾಧ್ಯ. ಹಾಲೆಲೂಯ, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿ ಹೇಳಿದ್ರು, ಜೀವ ಕೊಡುವ ರೊಟ್ಟಿ ನಾನೇ. ನಿಮ್ಮ ಹಿರಿಯರು ಮನ್ನ ತಿಂದು ಸತ್ತು ಹೋದರು. ಕೇಳ್ತಿದ್ದೀರಾ? ಹಾಲೆಲೂಯ. ಅವಾಗಿನ ಜನರು, ನಮ್ಮ ಪೂರ್ವಿಕರು ಅಡವಿಯಲ್ಲಿ ಮಣ್ಣಂದ್ರೆ ಈ ಮಣ್ಣು ಅಂತ ಅನ್ಕೋಬೇಡ್ರಿ, ಮನ್ನ ಅಂದ್ರೆ ಪರಲೋಕದ ಆಹಾರ. ಹಾಲೆಲೂಯ. ಪರಲೋಕದ ಆಹಾರವನ್ನೇ ತಿಂದ್ರು, ಸತ್ತು ಹೋದರು. ಆ ಪರಲೋಕದಿಂದ ಇಳಿದು ಬಂದಂತ ರೊಟ್ಟಿ ನಾನೇ.
ಆ ಆ ಏನ್ ಮಾಡೋದಿಲ್ಲ? ಏನ್ ಮಾಡೋದಿಲ್ಲ? ಪರಲೋಕದಿಂದ ಬಂದಂತ ರೊಟ್ಟಿಯನ್ನ ತಿಂದ್ರೆ ನೀನು ಸಾಯೋದಿಲ್ಲ. ಪಕ್ಕದಲ್ಲಿದ್ದವ್ರಿಗೆ ಹೇಳ್ರಿ, ಆ ರೊಟ್ಟಿ ಯೇಸು. ಆ ರೊಟ್ಟಿ ಯಾರು ಗೊತ್ತಾ? ಯೇಸು ಸ್ವಾಮಿ. ಕರ್ತನ ಮೇಜಿನಲ್ಲಿ ನಾವು ಅದನ್ನು ಹೇಳ್ತೇವೆ, ಇದು ನಿನ್ನ ದೇಹ, ಇದು ನಿನ್ನ ಅಂತ ಹೇಳ್ತೀವಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ನನ್ನ ದೇಹವನ್ನ, ನನ್ನ ರಕ್ತವನ್ನ ತಿಂದು ಕುಡಿಯದವನು ಅವನಲ್ಲಿ ಜೀವ ಇಲ್ಲ ಅಂತ ಬೈಬಲ್ ಹೇಳುತ್ತೆ. ಹೌದಲ್ಲ? ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಈ ರೊಟ್ಟಿಯನ್ನ ಯಾವನಾದ್ರೂ ತಿಂದರೆ ಇವನು ಇವತ್ತಲ್ಲ ಸದಾ ಕಾಲ ಜೀವಿಸುವನ. ಹಾಗಾದ್ರೆ ಯೇಸು ಹೆಂಗೆ ಯೇಸುವನ್ನ ತಿನ್ನೋದು ಅಂದ್ರೆ ಹೇಗೆ ಹೇಗೆ ಯೇಸುವನ್ನ ತಿನ್ನೋದು? ಕ್ರಿಸ್ತನ ದೇಹ, ಕ್ರಿಸ್ತನ ರಕ್ತ, ಆತನನ್ನ ಸೇವಿಸೋದು, ಅದು ನಮಗೆ ಏನೋ ದೇವರು ಹೇಳದ ಆಜ್ಞೆಯ ಪ್ರಕಾರ ಹೊಂಟಿದೆ. ಹಾಗಾದ್ರೆ ಪ್ರತಿದಿನ ನಾನು ಹೇಗಪ್ಪ ಸೇವನೆ ಮಾಡೋದು? ಆತನ ವಾಕ್ಯಗಳಿಂದ. ಆ ವಾಕ್ಯ ಅಂದ್ರೆ ಯಾರು? ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಹಾಗಾದ್ರೆ ವಾಕ್ಯವಾದ ಆತನು ನರವತಾರವನ್ನು ಎತ್ತಿ ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡಿದನು. ಆತನ ಯಾರು ಗೊತ್ತಾ? ಯೇಸು. ಹಾಗಾದ್ರೆ ವಾಕ್ಯವನ್ನು ಪ್ರತಿದಿನ ಧ್ಯಾನ ಮಾಡೋದಾದ್ರೆ ಸಾಯೋದಿಲ್ಲ, ಬದುಕ್ತೀಯ. ವಾಕ್ಯಗಳನ್ನ ಧ್ಯಾನಿಸಿ ಅದರಂತೆ ನಡೆಯುವವನು ಸಾಯೋದಿಲ್ಲ, ಅವನು ಬದುಕ್ತಾನೆ. ಇವತ್ತು ನಾಳೆ ಅಷ್ಟಲ್ಲ, ಸದಾ ಕಾಲ ಜೀವಿಸುವ. ಹಲ್ಲೆಲೂಯ. ವಾಕ್ಯದಲ್ಲಿ ಜೀವ, ವಾಕ್ಯದಲ್ಲಿ ಏನಿದೆ? ಜೀವ ಇದೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಅವತ್ತು ಹೇಳಿದ್ದೆ, ಕರ್ತನ ಮೇಜಿನ ದಿನದಲ್ಲಿ ನಾವು ಅದರ ಬಗ್ಗೆ ಮಾತಾಡಿದ್ವಿ. 52ನೇ ವಾಕ್ಯ 52. ನೋಡ್ರಿ, ಯೇಸು ಸ್ವಾಮಿ ಮಾತು ಹೇಳ್ತಾನೆ, ನನ್ನ ರಕ್ತ ನನ್ನ ದೇಹ ತಿನ್ನದೆ ಹೋದ್ರೆ ನೀನು ಬದುಕಲ್ಲ, ನೀನು ಸಾಯ್ತಿ ಅಂತ ಅಂದ್ಬಿಟ್ರು. ಅವಾಗ ಯಹೂದಿಗಳು ಅಂದ್ರೆ ಯಾರು ಗೊತ್ತಾ? ಪಂಡಿತರು. ಜಗಳ ಸ್ಟಾರ್ಟ್ ಆಯ್ತು, ವಾಗ್ವಾದ ಸ್ಟಾರ್ಟ್ ಆಯ್ತು. ಯೇಸು ಸ್ವಾಮಿ ಮೇಲೆ ಗುಣಗುಟ್ಟೋದನ್ನ ಸ್ಟಾರ್ಟ್ ಮಾಡಿದ್ರು. ನೋಡ್ರಿ ಮುಂದೆ ಏನ್ ಹೇಳ್ತದೆ? ಇವನು ತನ್ನ ಮಾಂಸವನ್ನ ನಮಗೆ ತಿನ್ನಕ್ ಕೊಡ್ತಾನ ಇವನು? ತಮ್ಮ ಒಳಗಡೆನೆ ತಾರತಮ್ಯಗಳು, ವಾಗ್ವಾದಗಳು, ಡಿಸ್ಕಸ್ ಚಾಲು ಅದು. ಹಲ್ಲೆಲೂಯ, ಹಲ್ಲೆಲೂಯ. ಅವಾಗ ಯೇಸು ಹೇಳ್ತಾನೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಮಾಂಸವನ್ನ ತಿನ್ನದೆ ಅವನ ರಕ್ತವನ್ನ ಕುಡಿಯದೆ ಜೀವನೇ ಇಲ್ಲ ಅಂತಂದ್ಬಿಟ್ಟು. ಹಲ್ಲೆಲೂಯ. ಹೆಂಗೆ ಅಂತ ಒಂದ್ ಕಡೆ ವಾದ. ಪ್ರಿಯ ದೇವ ಜನರೇ, ದೇವರ ವಾಕ್ಯವನ್ನ ಧ್ಯಾನಿಸುವವನು ಸದಾ ಜೀವಿಸುವ, ಅವನು ಬದುಕ್ತಾನೆ, ಅವನು ಸಾಯೋದಿಲ್ಲ. ಹಲ್ಲೆಲೂಯ. ಹಂಗಂತಂದ್ರೆ ನಾವು ಸಾಯೋದಿಲ್ಲ ಏನ್ರಿ? ಸದಾಕಾಲ ಹಿಂಗೆ ಇದ್ ಬಿಡ್ತೀವ ಮನುಷ್ಯ. ಈ ಶರೀರದ ಮರಣ ಅಲ್ಲ, ಆತ್ಮದ ಮರಣದ ಬಗ್ಗೆ ಯೇಸು ಮಾತಾಡಿದ್ರು. ಆತ್ಮದ ಬಗ್ಗೆ ದೇವರು ಮಾತಾಡ್ತಾ ಇದ್ದಾನೆ. ಮಣ್ಣಿಂದ ಬಂದಂತ ಈ ಶರೀರ ಮಣ್ಣಿಗೆ ಹೋಗುತ್ತೆ, ಈ ಶರೀರ ಒಂದು ದಿನ ಇಲ್ಲದಂತಾಗತ್ತೆ. ಆದ್ರೆ ನಿನ್ನ ಒಳಗಡೆ ಒಂದು ಆತ್ಮ ಇದೆ, ಆ ಆತ್ಮಗೋಸ್ಕರವೇ ಯೇಸು ಬಂದಿದ್ದು ಈ ಲೋಕಕ್ಕೆ. ಹಲ್ಲೆಲೂಯ. ಆ ಆತ್ಮವನ್ನ ಬದುಕಿಸೋದಕ್ಕಾಗಿ ಯೇಸು ಬಂದಿದ್ದು. ನೋಡ್ರಿ ಏನ್ ಹೇಳ್ತದೆ, ಮುಂದೆ ಹೋದ್ರಿ. ಯಾವ ಜೀವ ಹೊಂದಿದ್ದಾನೆ? ನಿತ್ಯ ಜೀವವನ್ನು ಹೊಂದಿದ್ದಾನೆ. ಮತ್ತು ಏನ್ ಮಾಡ್ತೀನಿ? ಎಬ್ಬಿಸ್ತೇನೆ. ಅಂದ್ರೆ ಅವನು ಸತ್ತಿದ್ದಾನೆ, ಶಾರೀರಿಕವಾಗಿ ಸತ್ರು ಆ ದಿನದಲ್ಲಿ ಅವರನ್ನು ಎಬ್ಬಿಸ್ತಾನೆ. ಹಲ್ಲೆಲೂಯ. ಯಾರಲ್ಲಿ ಇರ್ತಾರೆ? ದೇವರ ವಾಕ್ಯವನ್ನ ಧ್ಯಾನ ಮಾಡಿ ದೇವರ ವಾಕ್ಯದಂತೆ ಜೀವನ ಮಾಡುವವನು ಅವನು ಒಂಟಿಯಲ್ಲ, ಅವನ ಒಳಗಡೆ ಯೇಸು ಇದ್ದಾನೆ. ಯೇಸು ಅವನ ಒಳಗಡೆ ಇದ್ದಾನೆ. ಸಂತೋಷ ಇಲ್ಲ? ಹಲ್ಲೆಲೂಯ. ಹಲೋ, ಅದು ಶಾರೀರಿಕವಾದದ್ದು. ಆತ್ಮದಲ್ಲಿ ದೇವರನ್ನ ಒಂದು ಸಾರಿ ಅಂಗೀಕಾರ ಮಾಡಿ ತಿಳ್ಕೋ, ನಿನ್ನ ಆತ್ಮ ಎಂದಿಗೂ ಸಾಯೋದಿಲ್ಲ. ನಿನ್ನ ಆತ್ಮ ಎಂದಿಗೂ ಸಾಯೋದಿಲ್ಲ.
ಜೀವ ಸ್ವರೂಪನಾದ ತಂದೆಯು ನನ್ನನ್ನ ಕಳಿಸಿಕೊಟ್ಟದರಲಾಗಿ ಯಾರಿಂದ? ಯೇಸು ಹೇಳ್ತಾನೆ, ನಾನು ಜೀವಿಸ್ತಿರೋದು ತಂದೆಯಿಂದ. ನನ್ನನ್ನ ತಿನ್ನುವವನೇ ನನ್ನಿಂದ ಜೀವನ ಮಾಡ್ತಾನೆ. ನನ್ನನ್ನು ಯಾರು ತಿಂದ? ಯಾಕಂದ್ರೆ ಪರಲೋಕದ ಆಹಾರ ನಾನು. ಆ ಜೀವ, ತಂದೆಯ ಜೀವ ನನ್ನಲ್ಲೈತಿ. ಅದನ್ನು ಯಾರು ತಿಂತಾರೋ ಅವರಲ್ಲಿ ಆ ಜೀವ ಟ್ರಾನ್ಸ್ಫರ್ ಆಗುತ್ತೆ. ಆ ಜೀವ ಅವರ ಒಳಗಡೆ ಹೋಗ್ತದೆ. ಯೇಸುವನ್ನ ಸ್ವೀಕಾರ ಮಾಡುವವನು, ಯೇಸುವನ್ನ ಕಂಡುಕೊಳ್ಳುವವನು, ಅವನು ಸತ್ತಂತ ವ್ಯಕ್ತಿ ಅಲ್ಲ, ಅವನು ಜೀವದಿಂದ ತುಂಬಲ್ಪಡ್ತಾನೆ. ಅವನು ಜೀವಿಸುವಂತ ವ್ಯಕ್ತಿ. ನಾನು ಹೋದ ವಾರ ಹೇಳಿದ್ದೆ, ದೇವರ ಯೋಜನೆ ಬಗ್ಗೆ ಮಾತಾಡಿದ್ದೆ. ನೀವು ಮರ್ತಿರೋದು ನನಗೆ ಗೊತ್ತು, ಯಾಕಂದ್ರೆ ವಾಕ್ಯನೇ ಮರ್ತಿದ್ದೀರಂತಂದ್ರೆ ಹೋದ್ರೆ ಎಲ್ಲಿದ್ದಿರ್ತದೆ. ಜೀವದ ಬಗ್ಗೆ ಮಾತಾಡಿದೆ. ನಿನ್ನ ಆಲೋಚನೆನೇ ಬೇರೆ, ದೇವರ ಆಲೋಚನೆ ಬೇರೆ. ಆದ್ರೆ ನನ್ನ ದೇವರಿಗೆ ಗೊತ್ತಾ, ಅವನು ಹೇಳಿದಂತ ಒಂದು ಮಾತು, ನಾನು ಆ ಮಾತು ರಿಪೀಟ್ ಮಾಡ್ತಾನೆ. ಹಲ್ಲೆಲೂಯಾ. ನಾನೇ ಅದನ್ನ ತೀರ್ಮಾನ ಮಾಡಿಬಿಟ್ಟಿದ್ದೇನೆ, ನಾನೇ ಅದನ್ನ ನುಡಿದಿದ್ದೀನಿ, ನಾನೇ ಅದನ್ನ ನೆರವೇರಿಸ್ತೇನೆ. ಅದನ್ನ ತಡೆಯುವ ಶಕ್ತಿ ಯಾರಿಗೂ ಇಲ್ಲ. ನಾನ್ ನಿನ್ ಜೀವಿತದಲ್ಲಿ ಏನು ಹೇಳಿದ್ದೀನೋ ಅದನ್ನ ಮಾಡೇ ಮಾಡ್ತೇನೆ. ಅದನ್ನ ತಡೆಯುವ ಶಕ್ತಿ ಯಾರಿಗೂ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ನುಡಿದಿದ್ದನ್ನ ಆತನ ನೆರವೇರಿಸ್ತಾನೆ. ಹಾಗಾದ್ರೆ ನಿನಗಾಗಿ ನುಡಿದಂತ ಮಾತುಗಳಿಗಾಗಿ ನೀನ್ ದೇವರ ಸನ್ನಿಧಾನದಲ್ಲಿ ಕಾಯ್ತೀಯ? ನೀನು ಕಾಯ್ತೀಯ ದೇವರ ಸನ್ನಿಧಾನದಲ್ಲಿ? ದೇವರೇ, ನೀನ್ ನನ್ನ ಜೀವಿತದಲ್ಲಿ ಏನ್ ನುಡಿದಿದೆಯೋ ಅದನ್ನ ನೀನೇ ನೆರವೇರಿಸು ದೇವರೇ ಅಂತ ಹೇಳಿ ಮನಕಾಲ ಹಾಕಿ ದೇವರ ಸನ್ನಿಧಾನದಲ್ಲಿ ಕಾಯ್ತೀಯ? ನಾನ್ ನಿಮ್ ಜೊತೆನೆ ಮಾತಾಡ್ತೀನಿ. ಕಾಯ್ತೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಬೇರೆ ಕಡೆ ಹೋಗ್ತೀನಿ, ಬ್ಯಾಂಕಿಗೆ ಹೋಗ್ಬೇಕಾದ್ರೆ ಒಂದ್ 2 ತಾಸು ಕೂತ್ಕೊಂಡ್ರೆ ಕೂತ್ಕೋತೀನಿ. ಹಲ್ಲೆಲೂಯಾ. ಯಾಕಂದ್ರೆ ದುಡ್ಡು ಬರುತ್ತೆ. ಹಲ್ಲೆಲೂಯಾ. ಯಾರೋ ಒಬ್ರು ಫೇಶಿಯಲ್ ವ್ಯಕ್ತಿ ಬರ್ತಾ ಇದ್ರೆ 2 ತಾಸು 3 ತಾಸು ಕೂತ್ಕೊಂಡ್ರೆ ಕೂತ್ಕೋತೀನಿ, ವೇಟ್ ಮಾಡ್ತೀನಿ. ಯಾಕಂತಂದ್ರೆ ಅವ್ರಿಗೆ ನಾನ್ ಹೆಂಗಂತ ಮೆಚ್ಚಿಸ್ಬೇಕಾಗಿದೆ. ಏನಾದ್ರೂ ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕಾದ್ರೆ ನಾನ್ ಯಾರನ್ನು ತೋರಿಸ್ಕೋಬೇಕಾಗಿದೆ. ಆಲೋಚನೆ ಮಾಡ್ರಿ. ಆದ್ರೆ ಒಂದೇ ಒಂದು ವಿಷಯ ನಿಮ್ ಜೊತೆ ನಾನು ಹಂಚ್ಕೊಳ್ತಾನೆ. ನೀನ್ ತೋರ್ಸ್ಕೊಳಕ್ ಹೋಗ್ಬೇಡ. ನೀನ್ ಎಲ್ಲೆಲ್ಲಿಗೋ ಟೈಮ್ ಕೊಡ್ತಿಲ್ಲ, ಟೈಮ್ ಕೊಡಕ್ ಹೋಗ್ಬೇಡ. ಆ ಟೈಮ್ ಅಲ್ಲಿ ದೇವರ ಸನ್ನಿಧಾನದಲ್ಲಿ ಕೂತ್ಕೋ. ನೀನ್ ಹುಡುಕೊಂಡು ಬರಬೇಡ, ನಿನ್ನನ್ನು ಅವ್ರು ಹುಡುಕೊಂಡು ಬರುವಂತ ದೇವರು. ಅದು ದೇವರ ಕಾರ್ಯ. ನೀನ್ ಹುಡುಕ್ಬೇಡ, ದೇವರೇ ಅವರನ್ನ ಜೀವಿತದಲ್ಲಿ ಕಾರ್ಯ ಮಾಡಿ ನಿನ್ನನ್ನು ಹುಡುಕೊಂಡು ಬರುವಂಗ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೋಸೆಗೆ ದೇವರು ಹೇಳಿದ್ರು, ಮೋಸೆ ಐಗುಪ್ತ ದೇಶಕ್ಕೆ ನೀನು ಹೋಗ್ಬೇಕು ಮೋಸೆ. ದೇವರ ಸ್ವರ ಕೇಳಿದ ಮೋಸೆ. ದೇವರ ಸ್ವರ ಕೇಳಿದ ಮೇಲೆ ಮುಂಚೆ ನೇಮ ಹೇಳಿದ್ದ. ಅವಾಗ ದೇವರು ಸ್ವಲ್ಪ ಪ್ರೀತಿಯಿಂದ ಮಾತಾಡ್ತಾ ಮಾತಾಡ್ತಾ ಒಂದೇ ಸ್ವಲ್ಪ ಶಬ್ದ ಜಾಸ್ತಿ ಬಂತು. ಏನ ಅಂದ ತಕ್ಷಣ ಸ್ವಾಮಿ ಹೋಗ್ತು. ಹಲ್ಲೆಲೂಯಾ. ಕೆಲವೊಂದ್ ಸಾರಿ ಅಂತ ಶಬ್ದನೂ ಬೇಕು ನಮಗೆ, ಅಂತ ಶಬ್ದನೂ ಬೇಕು. ಪ್ರೀತಿಯಿಂದ ಕೆಲವೊಂದ್ ಸಾರಿ ಹೇಳಿದ್ರೆ ಅರ್ಥ ಆಗಲ್ಲ. ಯಾಕ ಅಂತಂದ್ರೆ ಅಲ್ಲಿ ಲೈಟ್ ಹತ್ತೋದು. ಹಲ್ಲೆಲೂಯಾ. ದೇವರು ಹಿಂಗ್ ಮೋಸೆಗೆ ಹೇಳಿದ ಮೇಲೆ ಅವನು ಹೊರಟು ಹೋದಾಗ ಏನಂತ ಗೊತ್ತ? ಮೋಸೆ, ಮೋಸೆ, ನೀನು ಐಗುಪ್ತ ದೇಶಕ್ಕೆ ಹೋಗ್ತೀಯಲ್ಲ, ಆ ಫರೋನ್ ರಾಜ ಇದಾನಲ್ಲ, ಅವನಿಗೆ ದೇವರು ನೀನು. ಏನ್ ಹೇಳಿದ್ರು? ಓದಿದ್ರೆ ವಾಕ್ಯ ಭಾಗ ಅದು. ಯಾರಿಗ್ ದೇವರು? ಯಾರಿಗ್ ದೇವರು? ರಾಜ ಅಂತ ಮೆರೀತಾ ಇದ್ದಾನಲ್ಲ, ಅವನಿಗೆ ದೇವರು ನೀನು, ನಿನಗ್ ದೇವರು ನಾನು. ಹಲ್ಲೆಲೂಯಾ. ನಾನು ಏನ್ ಹೇಳ್ತೀನೋ ನೀನು ಅವನ್ಗೆ ಹೇಳು. ಅವನ ಶಕ್ತಿ ಅವನು ತೋರಿಸ್ತಾನೆ, ನೀನ್ ಒಳಗಡೆ ಇದ್ದು ನನ್ನ ಶಕ್ತಿ ನಾನು ಒಂದೇ. ದೇವರ ಶಬ್ದ ಕೇಳು, ನಿನ್ನನ್ನು ಬರೀ ಜಸ್ಟ್ ಮನುಷ್ಯ ಆಗಿ ನೋಡ್ತಾರೆ. ಆದ್ರೆ ಒಳಗಡೆ ಇರುವಂತ ಶಕ್ತಿ ಯಾವಾಗ ಗೊತ್ತಾಗತ್ತಂತಂದ್ರೆ, ಯಾವಾಗ ದೇವರಿಗೆ ನೀನು ಸರೆಂಡರ್ ಆಗ್ತೀಯೋ ಅವಾಗ ದೇವರ ಶಕ್ತಿ ನಿನ್ನಿಂದ ಹೊರಬರ್ತದೆ. ಯಾವಾಗ ನನ್ನ ಶಕ್ತಿನೇ ತೋರ್ಸಾಕ್ ಹೋಗ್ತೀನಿ ಅಂತಂದ್ರೆ ದೇವರು ಸೈಲೆಂಟ್ ಕೂತಿರ್ತಾನೆ. ಹೋಗಿ ನೋಡೋಣ ಎಲ್ಲಿ. ಹಲ್ಲೆಲೂಯಾ. ಆಮೇಲೆ ದೇವರೇ ಆಗಲ್ಲ ಅಂತ ಹೇಳಿ ಕೂತ್ಕೊಂಡಾಗ ದೇವರು ಮತ್ತೆ ಬರ್ತಾನೆ. ಬಾ, ನಾನು ನಿನ್ನ ನಿಲ್ಲಿಸ್ತಾನೆ. ದೇವರ ಶಬ್ದದಲ್ಲಿ ಶಕ್ತಿ ಇದೆ, ದೇವರ ಶಬ್ದದಲ್ಲಿ ಜೀವ ಇದೆ. ದೇವರ ಶಬ್ದ ನಿನ್ನನ್ನು ರೂಪಿಸ್ತದೆ.
ನಿನ್ನನ್ನು ರೂಪಿಸ್ತಾನೆ. ಹಲ್ಲೆಲೂಯಾ. ಆ ಶಬ್ದವನ್ನ ಕೇಳು. ಕೆಲವೊಬ್ರು ಹೇಳ್ತಾರೆ, ನೀನೇನ್ ಕೆಲ್ಸಕ್ಕೆ ಬಾರ್ದವ, ನೀನು ಉಪಯೋಗಿ ಇಲ್ಲ, ನಿನಗೆ ಒಂದು ಮಾತು ಅರ್ಥ ಆಗಲ್ಲ, ನೀನು ಯಾರ ಮಾತು ಕೇಳಲ್ಲ. ಹಲ್ಲೆಲೂಯಾ. ನೀನ್ ಮನೆಯಲ್ಲಿ ಇರೋದೇ ಉಪಯೋಗ ಇಲ್ಲ, ನೀನು ಎಲ್ಲಾದ್ರೂ ಹೋಗಿ ಸಾಯಿ, ಎಲ್ಲಾದ್ರೂ ಹೋಗಿ ಹಾಳಾಗು ಅಂತ ಮನೆಯಲ್ಲಿ ಬೇಯಬಹುದು. ಹಲ್ಲೆಲೂಯಾ. ನನಗೆ ದೇವರ ಸ್ವರನೇ ಅರ್ಥ ಆಗಲಿಲ್ಲ ಅಂತಂದ್ರೆ ನಮ್ಮ ಜೀವಿತದ ಎಂದಿಗೂ ನಾನು ಉದ್ಧಾರ ಆಗುವಂತ ಬಾಗಿಲುಗಳು ತೆರೆಯೋದಕ್ಕಾಗೋದಿಲ್ಲ. ಮೊದಲು ದೇವರ ಸ್ವರಕ್ಕೆ ಕಿವಿಗಳು. ಆತನ ಸ್ವರ ಸೂಕ್ಷ್ಮವಾದದ್ದು, ನಮ್ಮಂಗೆ ಕಿರ್ಚಾಡೋದಿಲ್ಲ, ನಮ್ಮಂಗೆ ಕೂಗಾಡೋದಿಲ್ಲ, ನಮಗೇನೋ ಒಂದು ತರೋದಿಲ್ಲ. ನನ್ನ ಹೃದಯಕ್ಕೆ ಸಂತೋಷ ತರುವಂತದ್ದೇ ದೇವರ ಶಬ್ದ. ನನ್ನ ಹೃದಯದಲ್ಲಿ ಸಂತೋಷ ಇಲ್ಲ, ಯಾವಾಗಲೂ ಹೃದಯದಲ್ಲಿ ಒಂದು ಗೊಂದಲ ತುಂಬಿಕೊಂಡೇ ಕೂತಿರ್ತೀನಿ ಅಂತಂದ್ರೆ ನಿನಗೆ ಎಲ್ಲಿ ದೇವರ ಸ್ವರ ಕೇಳ್ತದೆ? ನಿನಗೆ ಯಾವಾಗ ದೇವರ ಸ್ವರದ ಅರ್ಥ ಆಗೋದು? ಹಲ್ಲೆಲೂಯಾ. ನಿನಗೆ ಯಾವಾಗ ಅರ್ಥ ಆಗೋದು? ನಿನ್ನ ಒಳಗಡೆ ಸಂತೆ ಕೂಡಿದ ಹಾಗೆ ಗದ್ದಲ ಒಳಗಡೆ ಇದೆಯಲ್ಲ, ಆ ಗದ್ದಲದಲ್ಲಿ ದೇವರ ಸ್ವರ ಎಲ್ಲಿ ಕೇಳೋಕ್ಕೆ ಸಾಧ್ಯ? ಹಲ್ಲೆಲೂಯಾ. ಪ್ರತ್ಯೇಕವಾಗಿ ಬಾ, ಕೂತ್ಕೋ ದೇವರ ಮುಂದೆ, ಕಣ್ಣೀರು ಸುರಿಸು, ಹೃದಯದ ಭಾರಗಳನ್ನ ಹೊರಗಾಕು. ಅವಾಗ ದೇವರು ಹೇಳ್ತಾನೆ, ಮಗನೇ ಮಗಳೇ, ನನ್ನ ಹಗುರವಾದಂತ ನಗುವನ್ನು ನಾನು ನಿನಗೆ ನಿನ್ ಜೀವಿತ ಸುಂದರವಾಗಿ ನಾನು ಕಾಣ್ತಾನೆ. ನೀ ನನ್ನ ಸ್ವರ ಕೇಳ್ತೀಯ, ನೀ ನನ್ನ ಶಬ್ದ ಕೇಳ್ತೀಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಸ್ವರ ಕೇಳುವವನು ಅವನು ಇದ್ದಂಗಿರೋದಿಲ್ಲ. ಕೆಲವೊಬ್ಬರಿಗೆ ಅರ್ಥನೇ ಆಗಲ್ಲ, ಕೆಲವೊಬ್ಬರಿಗೆ ಅರ್ಥ ಆಗಲ್ಲ. ಏನೇ ಮಾತಾಡಿದ್ರು ಸ್ವರದ ಬಗ್ಗೆ ಅರ್ಥ ಆಗಲ್ಲ. ಹಲ್ಲೆಲೂಯಾ. ಸಮುವೇಲನಿಗೂ ಹಂಗೆ ಆಯಿತು. ಸಮುವೇಲ ಅಂತಂದಾಗ ಹೊರಗಡೆನೆ ಓಡ್ ಹೋಗ್ತಿದ್ದ. ಸ್ವಾಮಿ ನನ್ನನ್ನು ಕರೆದ್ರ, ಇಲ್ಲ ಕರೀಲಿಲ್ಲ, ಮಕ್ಕೋ ಹೋಗು. ಮತ್ತೆ ಸಮುವೇಲ ಅಂತ ಮತ್ತೆ ಓಡ್ ಹೋಗ್ತಾನೆ, ಕರೀಲಿಲ್ಲ, ಹೋಗು. ಹಿಂಗೆ ಹೋಗೋದು ಬರೋದು ಮಾಡಿದ ಕೊನೆಯಲ್ಲಿ ಏಲಿ ಹೇಳ್ತಾನೆ. ಕೆಲವೊಂದ್ ಸಾರಿ ಅರ್ಥ ಆಗ್ಬೇಕಾದ್ರೆ ಕೆಲವೊಬ್ರು ನಮಗೆ ಸೂಚನೆ ಕೊಡೋರು ಇರ್ಬೇಕು. ಅವಾಗ ಏಲಿ ಹೇಳಿದ್ರು, ಇನ್ನು ಮುಂದೆ ಈ ಶಬ್ದ ಬಂದ್ರೆ ಈಗೋ ನಾನಿದ್ದೇನೆ ಅಂತ ಹೇಳು. ಯಾವಾಗ ಇದ್ದೇನೆ ಅಂತ ನೀನು ಹೇಳ್ತೀಯೋ ಆವಾಗಲೇ ದೇವರ ಸ್ವರ ಸ್ಪಷ್ಟವಾಗಿ ಆವಾಗಲೇ ಅರ್ಥ ಆಗೋದು. ನಾನಿದ್ದೇನೆ ಅಂತಂದಾಗ ದೇವರು ಅವನ ಜೊತೆ ಮಾತಾಡಿದ್ರು. ಒಂದ್ ವಿಷಯ ಹೇಳ ನಿಮಗೆ, ಸೇವಕರುಗಳಿಗಿಂತಲೂ ಸಭೆಯ ವಿಶ್ವಾಸಿಗಳ ಜೊತೆನೂ ದೇವರು ಮಾತಾಡ್ತಾನೆ, ಹೆಚ್ಚಾಗಿ ಮಾತಾಡ್ತಾನೆ. ಗಮನ ಕೊಟ್ಟು ಕೇಳ್ರಿ ಏನ್ ವಿಷಯ ಅಂತ. ಏಲಿಗೆ ಅರ್ಥ ಆಗ್ಲಿಲ್ಲ. ಇಡೀ ರಾತ್ರಿ ಏಲಿನೂ ಮುಕ್ಕೊಳ್ಳಿಲ್ಲ. ಏನಾಗಿರಬಹುದು? ಆ ಬಾಗಿಲ ಹತ್ತಿರ ಕೂತ್ಕೊಂಡ್ರು. ದೇವರು ಏನು ಸಮುವೇಲನ ಹೊತ್ತಿಗೆ ಏನು ಮಾತಾಡ್ತಾ ಇದಾರೆ ಅಂತ ಕೇಳ್ತಾ ಇರಬಹುದು. ಏಲಿ ಕೇಳ್ತಿಲ್ಲ, ಏಳಿಗೆ ಶಬ್ದನೇ ಬರ್ತಿಲ್ಲ. ಹಲ್ಲೆಲೂಯಾ. ದೇವರು ಯಾರೊಂದಿಗೆ ಮಾತಾಡ್ಬೇಕಂತ ನಿರ್ಣಯ ಮಾಡಿರ್ತಾನೋ ಅವನಿಗೆ ಮಾತ್ರ ಸ್ಪಷ್ಟವಾಗುತ್ತೆ. ಪಕ್ಕದಲ್ಲಿ ನೀನು ಏನೇ ಇದ್ರೂ ಕೂಡ, ನೀನ್ ಎಂತ ಜ್ಞಾನಿ ಇದ್ರೂ ಪರವಾಗಿಲ್ಲ, ನೀನು ಪ್ರವಾದಿ ಇದ್ರೂ ಪರವಾಗಿಲ್ಲ, ನಿನಗೆ ಅರ್ಥನೇ ಆಗಲ್ಲ. ಹಲ್ಲೆಲೂಯಾ. ಅವನು ಕೇಳಲ್ಪಡ್ತು. ಅವನು ಕೇಳಿದ ಮೇಲೆ ಇವನು ಬಹಳ ಟ್ರೈ ಮಾಡಿದ, ಕೇಳ್ಬೇಕಂತ ಅರ್ಥ ಆಗ್ಲಿಲ್ಲ. ಬೆಳಿಗ್ಗೆ ಅವನು ಕರೀತಾನೆ ಸಮುವೇಲನಿಗೆ, ಸಮುವೇಲ ನೋಡಪ್ಪ, ಒಂದು ಮಾತು ಹೇಳ್ತಾರೆ, ರಾತ್ರಿ ದೇವರು ಏನು ಮಾತಾಡಿದ್ರೋ ಅದ್ರಲ್ಲಿ ಒಂದು ಮಾತನ್ನು ಬಚ್ಚಿಡಬೇಡ, ಇಲ್ಲಂತಂದ್ರೆ ದೇವ್ರು ನಿನಗೆ ಶಿಕ್ಷೆ ಕೊಡ್ತಾನಂತ. ಹಲ್ಲೆಲೂಯಾ. ದೇವರು ನಿನಗೆ ಶಿಕ್ಷೆ ಕೊಡ್ತಾನ. ನೋಡು, ಒಂದು ಮಾತೇನಾದ್ರು ಬಚ್ಚಿಟ್ರೆ ಈಗ ಏನ್ ಮಾಡ್ಬೇಕೀಗ? ಸಣ್ಣ ಮಗು ಭಯದಿಂದ, ಇಲ್ಲ ಸ್ವಾಮಿ, ಎಲ್ಲಾ ಮಾತಾಡಿದ್ದು ನನ್ನ ಬಗ್ಗೆ ಏನಿಲ್ಲಪ್ಪ, ಎಲ್ಲ ನಿನ್ ಬಗ್ಗೆನೆ, ನಿನ್ ಮಕ್ಕಳ ಬಗ್ಗೆ. ಯಾರಿಗೆ? ಏಲಿಗೆ. ದೊಡ್ಡ ಸೇವಕನ ಮಾತಾಡಿದ್ದೇನೆ ಗೊತ್ತಾ? ನಿನ್ನ ಬಗ್ಗೆ ಮತ್ತು ನಿನ್ನ ಮಕ್ಕಳ ಬಗ್ಗೆ. ಹಲೋ, ಇಷ್ಟೆಲ್ಲಾ ಪ್ರಜ್ಞೆ ಇದೆ ನಮಗೆ. ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ದೇವರಿಂದ ಬೇಕಾಗಿರುವಂತದ್ದನ್ನು ಯಾಕೆ ನಾವು ಪಡ್ಕೊಳಕ್ಕಾಗಲ್ಲ? ಬೇರೆ ಎಲ್ಲಾದ್ರೂ ಅಂತಂದ್ರೆ ತಕ್ಕದ್ ಓಡ್ ಹೋಗ್ಬಿಡ್ತೀವಲ್ಲ. ಹಲೋ, ದೇವರ ಸನ್ನಿಧಿ ಅಂತಂದ್ರೆ ಯಾಕೆ ಅರ್ಥ ಆಗಲ್ಲ? ಅರ್ಥ ಆಗ್ತಾ ಇದೆಯಾ ನಾನು ಹೇಳೋದು? ಎಷ್ಟು ನನಗೆ ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ಒಂದೇ ಒಂದು ಸಾರಿ ದೇವರ ಸ್ವರ ಕೇಳು. ದೇವರ ಸ್ವರ ಕೇಳು ನೋಡು. ತಿಪ್ಪೆಯಲ್ಲಿ ಬಿದ್ದವನಾಗಿರಿದ್ರೂ ಪರವಾಗಿಲ್ಲ, ಅರಮನೆಯಲ್ಲಿ ನಿಲ್ಲಿಸುವ ಶಕ್ತಿ ಆ ದೇವರ ಸ್ವರದಲ್ಲಿ ಇದೆ. ಹಲ್ಲೆಲೂಯಾ. ದೇವರ ಸ್ವರದಲ್ಲಿ ಇದೆ. ದೇವರ ನಾಮಕ್ಕೆ ಸ್ತೋತ್ರ. ಇನ್ನೊಂದು ವಾಕ್ಯವನ್ನ ಧ್ಯಾನಿಸೋಣ. ಎಫೆಸ್ಯ 1ನೇ ಅಧ್ಯಾಯ 1ರಿಂದ 4ನೇ ವಾಕ್ಯಗಳನ್ನ ನಾವು ಓದೋಣ. ದೇವರ ಚಿತ್ತಾನುಸಾರವಾಗಿ. ಎದರ ಪ್ರಕಾರ? ದೇವರ ಚಿತ್ತದ ಪ್ರಕಾರ. ದೇವರ ಚಿತ್ತದ ಅನುಸಾರವಾಗಿ
ಯಾರಿಗೆ? ಈಗ ನಾನು ಹೇಳ್ತಾನೆ, ಹಂಗ ಓದಮ್ಮ. ಈಗ ಹೆಬ್ರೋನ್ ಸಭೆಯಲ್ಲಿರುವ ದೇವ ಜನರಿಗೆ ಅಂತ ಓದು. ಯಾರಿಗೆ? ದೇವ ಜನರಿಗೆ. ನಿಮಗೆ ಅರ್ಥ ಆಗ್ಲಿ ಅಂತ ಹಂಗ ಓದಿಸಿದೆ. ಹಲ್ಲೆಲೂಯಾ. ದೇವ ಜನರಿಗೆ ಕ್ರಿಸ್ತ ಯೇಸುವಿನಲ್ಲಿ, ಯಾವ ಮನುಷ್ಯನ ಮೇಲೆ ಅಲ್ಲ, ಯಾವ ವ್ಯಕ್ತಿ ಮೇಲೆ ಅಲ್ಲ, ಯಾವುದ್ರಲ್ಲ, ಕ್ರಿಸ್ತ ಯೇಸುವಿನಲ್ಲಿ. ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ. ಎಲ್ಲಿ? ನಂಬಿಗಸ್ತನು ಸಾಯೋದಿಲ್ಲ. ನಂಬಿಗಸ್ತನು ಸಾಯೋದಿಲ್ಲ. ನಂಬಿಕೆ ಇಟ್ಟು ಹೆಬ್ರೋನೇಜಿ ಸಭೆಯ ಎಲ್ಲಾ ದೇವಚನರು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟಿರುವ ಯಾರಿಗೆ? ನೀವು ಯಾರು? ಹೆಬ್ರೋನೇಜಿ ಸಭೆಯವರು ಯಾರು? ನೀವು ನಂಬಿಕೆ ಇಟ್ಟವರು. ಈಗ ನಿಮಗೆ ದೇವರು ಬರೀತಾನೆ. ಏನು ಬರೀತಾನೆ? ಓದೋಣ. ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದಂತ ಯೇಸು ಕ್ರಿಸ್ತನ ಏನಾಗ್ಬೇಕು? ಕೃಪೆಯು. ಹಲ್ಲೆಲೂಯಾ. ಕೃಪೆ ಅರ್ಥ ಮಾಡ್ಕೊಂಡ್ರನೆ ನಿನ್ ಜೀವಿತದಲ್ಲಿ ಶಾಂತಿ ಸಿಗೋದು. ಕೃಪೆಯ ಬಗ್ಗೆ ನಿನಗೆ ತಿಳುವಳಿಕೆನೇ ಇಲ್ಲ ಅಂತಂದ್ರೆ ನಿನ್ನ ಜೀವಿತದಲ್ಲಿ ಸಮಾಧಾನವಾಗಿರೋದಕ್ಕಾಗೋದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಹಲ್ಲೆಲೂಯಾ. ನೋಡ್ರಿ, ಒಬ್ಬ ಮನುಷ್ಯನಿಗೆ ಅವನ ಲೈಫ್ ಸೆಟಲ್ ಮಾಡೋದು ಪಾಸ್ಟರ್ ಅಲ್ಲ. ಹೇಳ್ತೀರಾ? ಪಾಸ್ಟರ್ ಅಲ್ಲ ಅವನ ಜೀವನ ರೆಡಿ ಮಾಡೋದು. ನೀನು ದೇವರ ಸ್ವರ ಕೇಳೋದಾದ್ರೆ ಪಾಸ್ಟರ್ ಅಲ್ಲ ಮಾಡೋದು, ದೇವರೇ ನಿನ್ನನ್ನು ರೆಡಿ ಮಾಡ್ತಾನೆ. ಅರ್ಥ ಆಗ್ತಾ ಇದೆಯಾ? ಇದು ಕೇವಲ ಶರೀರ ಅಷ್ಟೇ. ಶ್ವಾಸ ದೇವರು ಕೊಟ್ಟಿದ್ದಾನೆ, ಆದ್ರೆ ಜೀವ ಕೊಡುವವನು ಪಾಸ್ಟರ್ ಅಲ್ಲ, ಜೀವ ಕೊಡುವವನು ದೇವರಾಗಿದ್ದಾನೆ. ಪಾಸ್ಟರ್ ಮೇಲೆ ಹಾತ್ಕೊಳ್ಳೋದಾದ್ರೆ ನಿಮಗೆ ತೊಂದರೆ, ದೇವರ ಮೇಲೆ ಹಾತ್ಕೊಳ್ಳೋದಾದ್ರೆ ಮಾರ್ಗಗಳು ರೆಡಿ ಆಗುತ್ತೆ, ಮಾರ್ಗಗಳು ಸಿದ್ಧವಾಗತ್ತೆ. ನಿನ್ನ ಜೀವಿತದಲ್ಲಿ ಏನು ನುಡಿದಿದ್ದಾನೋ ಅದನ್ನೇ ನೆರವೇರಿಸ್ತಾನೆ. ಹಲ್ಲೆಲೂಯಾ. ಸ್ತೋತ್ರ. ಆತನು ಪರಲೋಕದಲ್ಲಿ ಸಕಲ ಆತ್ಮೀಯ ವರಗಳನ್ನ, ಯಾವುದು ಸಕಲ ಅಂದ್ರೆ ಎಲ್ಲ. ನಿನ್ನ ಕುಟುಂಬಕ್ಕೆ ಬೇಕಾ? ಪರಲೋಕ. ನಿನ್ನ ಮಕ್ಕಳ ಪರಲೋಕ. ನಿನ್ನ ಜೀವಿತದಲ್ಲಿ ಏನೋ ಕಡಿಮೆ? ಪರಲೋಕ. ನೀನು ಊಟ ಕಡಿಮೆ ಆಯ್ತಾ? ಪರಲೋಕ. ಯಾವುದಾದ್ರೂ ನೋಡೋದಾದ್ರೆ ಪರಲೋಕದಿಂದಲೇ ನಿನಗೆ ಸಿಗೋದು. ಹಲ್ಲೆಲೂಯಾ. ಪರಲೋಕದಿಂದಲೇ ನಿನಗೆ ಸಿಗೋದು. ಓದೋಣ. ಅನುಗ್ರಹಿಸುತ್ತಾನೆ ಅಥವಾ ಅನುಗ್ರಹಿಸಿದ್ದಾನೆ ಅಂದ್ರೆ ಈ ವಾಕ್ಯದ ಅರ್ಥ ಏನು? ಕೊಡ್ತಾನ, ಕೊಟ್ಟಿದ್ದಾನ? ಎಲ್ಲಿದ? ಕೊಟ್ರೆ ಎಲ್ಲಿದೆ ನಮ್ ಕಡೆ? ಹಲೋ, ದೇವರು ಹೇಳ್ತಾನೆ ಸಕಲ ಆತ್ಮೀಯ ವರಗಳನ್ನ, ನಿನಗೆ ಬೇಕಾದಂತ ನಿನ್ನ ಪ್ರತಿಯೊಂದು ಅಗತ್ಯಗಳನ್ನ ಪರಲೋಕದಿಂದ ದೇವರು ಕೊಡ್ತೀನಿ ಅಂತ ಹೇಳ್ತಿಲ್ಲ, ಕೊಟ್ಟಿದ್ದೇನೆ. ಎಲ್ಲ ಆಶೀರ್ವಾದ ಆಲ್ರೆಡಿ ದೇವರು ಕೊಟ್ಟಿದ್ದಾನೆ. ಯಾರ ಮೂಲಕ? ಕ್ರಿಸ್ತ ಯೇಸುವಿನ ಮೂಲಕ. ಹಾಗಾದ್ರೆ ಆ ಯೇಸುವನ್ನು ಎಲ್ಲಿ ಇಟ್ಟಿ ನೀನು? ಆ ಯೇಸು ನಿನ್ನ ಜೀವಿತದಲ್ಲಿ ಯಾವ ಸ್ಥಾನದಲ್ಲಿ ಇದ್ದಾನೆ? ನಾನು ಇವತ್ತು ಹೇಳ, ನಿನ್ನ ಕುಟುಂಬದಲ್ಲಿ ಮೊದಲನೇ ಸ್ಥಾನ ಯೇಸುವನ್ನು ಕೊಟ್ಟಿದೀಯಾ? ನಿನ್ನ ಪರ್ಸನಲ್, ನಿನ್ನ ವೈಯಕ್ತಿಕ ಜೀವಿತದಲ್ಲಿ ಮೊದಲನೇ ಸ್ಥಾನ ಯೇಸು ಕೊಟ್ಟಿದೀಯಾ? ಅಥವಾ ನಿನ್ನ ವ್ಯಾಪಾರದಲ್ಲಿ ಮೊದಲನೇ ಸ್ಥಾನ ದೇವರಿಗೆ ಕೊಟ್ಟಿದೀಯಾ? ಹಲ್ಲೆಲೂಯಾ. ನಿನ್ನ ಮಕ್ಕಳ ಭವಿಷ್ಯದಲ್ಲಿ ಮೊದಲನೇ ಸ್ಥಾನ ದೇವರಿಗೆ ಕೊಟ್ಟಿದೀಯಾ? ಯಾವಾಗ ಯೇಸುವನ್ನು ಸನ್ಮಾನಿಸ್ತೀಯೋ ಹಿಂದೆ ಬರುವ ಆಶೀರ್ವಾದಗಳು ನಿನ್ನನ್ನು ಸನ್ಮಾನಿಸ್ತವೆ. ಅರ್ಥ ಆಗ್ತಾ ಇದೆಯಾ? ಯೇಸುವನ್ನ ನೀನು ಸನ್ಮಾನಿಸು, ಯೇಸುವನ್ನ ಗಟ್ಟಿಯಾಗಿ ಹಿಡಿ, ಯೇಸು ಹೇಳಿದಂತೆ ನಡಿ. ಆವಾಗ ನೀನಲ್ಲ, ಯೇಸುವಿನ ಹಿಂದೆ ಇರುವ ಆಶೀರ್ವಾದಗಳು ನಿನ್ನ ಬೆನ್ನು ಹತ್ತಿ ಬರ್ತದೆ. ಹಲ್ಲೆಲೂಯಾ. ನೀನು ಆಶೀರ್ವಾದದ ಹಿಂದೆ ಬೆನ್ನು ಹತ್ತಿದ್ರೆ ಯೇಸು ಹಿಂದೆ ನಿಂತಿದ್ದ.
ಯೇಸುವನ್ನ ಮೊದಲನೇ ಸ್ಥಾನ. ನಂಬಿಗಸ್ತನೇ ನಂಬಿಗಸ್ತನೇ, ನೀನು ಸಾಯಬಾರ್ದನ್ನುವಂತ ಆಲೋಚನೆ ನಿನಗಿದ್ರೆ ನೀನು ಮೊದಲನೆಯ ಸ್ಥಾನ ಯೇಸುವಿಗೆ ಕೊಡು. ಯೇಸುವಿನ ಮಾತನ್ನ ಕೇಳು, ಯೇಸು ಹೇಳಿದಂತೆ ನಡೆ. ನಿನ್ನ ಜೀವಿತದಲ್ಲಿ ಯಾವುದು ಕೊರತೆ? ಪರಲೋಕದ ಸಕಲ ಆತ್ಮೀಯ ವರದಾನಗಳನ್ನ ಆಲ್ರೆಡಿ ನಿನಗೆ ಕೊಡ್ತೀನಿ ಅಂತ ಹೇಳಲಿಲ್ಲ, ಕೊಟ್ಟಿದ್ದೇನೆ. ಆಲ್ರೆಡಿ ಕೊಟ್ಟಿದ್ದೇನೆ. ಹಾಗಾದ್ರೆ ಎಲ್ಲಿ ಇದೆ? ನೀನು ಯೇಸುವನ್ನು ಯಾವ ಸ್ಥಾನದಲ್ಲಿ ಇಡ್ತೀಯೋ ಅಲ್ಲಿನೇ ನಿನ್ನ ಆಶೀರ್ವಾದ ಪ್ರಾರಂಭವಾಗುತ್ತೆ. ಯೇಸುಗೆ ಎಲ್ಲಿ ಇಡ್ತೀಯ ಅಲ್ಲಿಂದ ಪ್ರಾರಂಭವಾಗುತ್ತೆ. ನೀನು ಹಿಂದ್ಗಡೆ ಇಟ್ರೆ ನೀನು ಹಿಂದೆ ಇರ್ತೀಯ. ಯೇಸುವನ ಮುಂದ್ಗಡೆ ನೀನು ಬಿಟ್ರೆ ನೀನು ಕೂಡ ದೇವರ ಸಮ್ಮುಖದಲ್ಲಿ ಮುಂದೆ ಬೆಳೀತಾ ಇರ್ತೀಯ. ಯೇಸುವಿನ ಮೊದಲನೇ ಸ್ಥಾನ. ಮುಂದೆ ಓದೋಣ. ಹೇಗೆಂದ್ರೆ ಫಸ್ಟ್ ಯೇಸು ನಿನ್ನ ಮುಂದೆ ಇದ್ದಾನೆ ಅನ್ನೋದಕ್ಕೆ ಮೊದಲನೆಯ ಗುರುತೇನು ಗೊತ್ತಾ? ಯೇಸುನೇ ಮೊದಲನೇ ಸ್ಥಾನ ಅಂತ ಅನ್ನೋವನಿಗೆ ಮೊದಲನೆಯ ಗುರುತೇನು ಗೊತ್ತಾ? ಪ್ರೀತಿ. ಹಲ್ಲೆಲೂಯ. ಮೊದಲನೇ ಗುರುತೇನು ಗೊತ್ತ್ರಿ? ಪ್ರೀತಿ. ಇದ್ದಾಗ ಪ್ರೀತಿ ತೋರಿಸಿ ಹಿಂದೆ ಗುಮ್ಮಬಾರದು, ಅದು ಪ್ರೀತಿ ಅಲ್ಲ. ಪ್ರೀತಿ ಅಂದ್ರೆ ಏನು ಗೊತ್ತಾ? ಜೀವ ಕೊಡೋದಕ್ಕೂ ಸಿದ್ಧ, ನಿನಗಾಗಿ ಅವಮಾನ ಹೊಂದೋದಕ್ಕೂ ಸಿದ್ಧ, ನಿನಗೋಸ್ಕರವಾಗಿ ಹೊಡೆತ ತಿನ್ನೋದಕ್ಕೂ ಸಿದ್ಧ, ನಿನಗೋಸ್ಕರ ಎಲ್ಲವನ್ನ ಮಾಡೋದಕ್ಕೆ ಸಿದ್ಧ ಅನ್ನುವಂಥದ್ದೇ ಪ್ರೀತಿ. ಹಲ್ಲೆಲೂಯ. ಆ ಪ್ರೀತಿ ಫಸ್ಟ್ ಮೊದಲನೆಯ ಗುರುತು ಯೇಸು ನಿನಗೆ ಮೊದಲನೆಯ ಸ್ಥಾನದಲ್ಲಿ ಇದ್ದಾನೆ ಅಂತ ತೋರಿಸ್ಕೊಳ್ಳೋದಕ್ಕೆ ಪ್ರೀತಿ. ಪ್ರೀತಿ. ಹಲ್ಲೆಲೂಯ. ಎರಡನೇದಾಗಿ ಆತನ ಸನ್ನಿಧಿಯಲ್ಲಿ ಹೆಂಗೆ ನಾನ್ ತೋರಿಸ್ಕೋಬೇಕು ನಾನು ಒಳ್ಳೆಯವನು, ನಾನ್ ತೋರಿಸ್ಕೋಬೇಕು ನಾನು ಒಳ್ಳೆಯವಳು. ದೇವರನ್ನು ಮೆಚ್ಚಕ್ಕಾಗಲ್ಲ. ದೇವರ ಸನ್ನಿಧಿಯಲ್ಲಿ ಫಸ್ಟ್ ನೀನು ಯಾರಂತ ತೋರಿಸ್ಕೋಬೇಕು. ಅವಾಗ ಹೊರಗಡೆನು ಹಂಗೆ ಪ್ರಕಾಶಿಸ್ತದೆ, ಹೊರಗಡೆ ಅದು ಹಾಗೆ ಬರ್ತಾ ಇರ್ತದೆ. ಹಲ್ಲೆಲೂಯ. ದೋಷ ಇಲ್ಲದವರು ಆಗಿರಬೇಕಂತ ಇವತ್ತಲ್ಲ ರೀ. ಯೇಸು ಸ್ವಾಮಿ ಈ ಲೋಕಕ್ಕೆ 2000 ವರ್ಷದ ಹಿಂದೆ ಬಂದ್ರಲ್ಲ, ಅವತ್ತಲ್ಲ ರೀ. ಈ ಭೂಮಿ ಆಕಾಶ ಆದಾಮ್ ಉಂಟು ಮಾಡಿದ್ನಲ್ಲ, ಅವತ್ತಲ್ರಿ ನೀನು ಹುಟ್ಟಿದ್ದು. ಆದಾಮ್ಕಿಂತ ಮುಂಚೆನೆ ಹುಟ್ಟಿದ್ದೆ. ಪಕ್ಕದಲ್ಲಿದ್ದವ್ರಿಗೆ ಹೇಳ್ರಿ, ನಾನು ಹುಟ್ಟಿದ್ದು ಆದಾಮಕ್ಕಿಂತ ಮುಂಚೆ. ಯಾವಾಗ ಹುಟ್ಟಿದ್ದಿ? ಹಲ್ಲೆಲೂಯ. 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 ಆದ್ರೆ ದೇವರು ಹೇಳುತ್ತಿರೋದು ನಿನ್ನ ಶಾರೀರಿಕ ಬಲದ ಬಗ್ಗೆ ಮಾತಾಡ್ತಿಲ್ಲ, ಆತ್ಮದ ಬಗ್ಗೆ ದೇವರು ಮಾತಾಡ್ತಿದ್ದಾನೆ. ಯಾವಾಗ ಅಬ್ರಾಮನನ್ನ ಉಂಟು ಮಾಡಬೇಕು, ಯಾವಾಗ ಆದಾಮನನ್ನ ಉಂಟು ಮಾಡಬೇಕು ಅವತ್ತೇ ಪ್ಲಾನ್ ಮಾಡಿಬಿಟ್ರು. ಈ ಆದಾಮನಿಂದ ಇಷ್ಟು ಸಂತತಿ ಹಿಂಗೆ ಬೆಳೆಸ್ತೀನಂತ ಅವತ್ತೇ ನಿರ್ಧಾರ ಮಾಡಬೇಕು. ಅದೇ ಸಂತತಿಯಲ್ಲಿ ಹುಟ್ಟಿದವರು. ಈಗ ನಮಗೆ 2020 2000 ವರ್ಷನೋ 2090 ವರ್ಷನೋ 80 ವರ್ಷಕ್ಕೂ ಹುಟ್ಟಿರಬಹುದ್ರಿ. ನಿನ್ನ ಜೀವನ ಇದು ಪ್ರಾರಂಭ ಆಗಿದ್ದು. ಅದಕ್ಕಿಂತ ಮುಂಚೆ ನೀನು ದೇವರ ಯೋಜನೆಯಲ್ಲಿ ಇದೀಯ, ದೇವರ ಪ್ಲಾನ್ ಅಲ್ಲಿ ಇದೀಯ. ಜಗತ್ತುತ್ಪತ್ತಿಗಿಂತ ಮುಂಚಿತವಾಗಿ ನಾನು ನಿನ್ನನ್ನು ಆಯ್ಕೆ ಮಾಡಿದ್ದೇನೆ, ಆರಿಸಿಕೊಂಡಿದ್ದೆ. ಏನು ಉಂಟಾಗಿಲ್ಲ, ಭೂಮಿ ಉಂಟಾಗಿಲ್ಲ, ಸೂರ್ಯ ಚಂದ್ರ ನಕ್ಷತ್ರಗಳು ಯಾವುದು ಉಂಟಾಗಲಿಲ್ಲ, ಅದಕ್ಕಿಂತ ಮುಂಚೆ ಉಂಟಾಗಿದ್ದು ನಾನು. ಹಲ್ಲೆಲೂಯ. ಹಲ್ಲೆಲೂಯ. ದೇವರ ಯೋಜನೆ ಇಟ್ಟು ನನ್ನ ನಿಲ್ಲಿಸಿದ್ದಾನೆ. ದೇವರು ತನ್ನ ಯೋಜನೆ ಇಟ್ಟು ನಿಲ್ಲಿಸಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ದೇವರ ಯೋಜನೆಯಲ್ಲಿ ನಿಲ್ಬೇಕಂತ ಆಸೆನಾ? 2ನೇ ಕೊರಿಂಥ 13ನೇ ಅಧ್ಯಾಯ. ಈಗ ನಾವು ಪರೀಕ್ಷೆ ಮಾಡ್ಕೋಬೇಕು. ಇಲ್ಲಿ ಹೇಳ್ತದೆ, ನಾನು ಓದ್ತೀರಾ? 5ನೇ ವಾಕ್ಯ. ಯಾರ ನಂಬಿಕೆಯಲ್ಲಿ? ಪಕ್ಕದಲ್ಲಿ ಇದ್ದವ್ರಿಗೆ ಕೇಳ್ರಿ. ಕ್ರಿಸ್ತನ ನಂಬಿಕೆಯಲ್ಲಿ ನಾನಿದ್ದೇನೋ? ಇದೆಯಾ ಹಂಗೆ? ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ? ಇದೀರಾ ಇಲ್ಲೇ? ಇವತ್ತು ಯೇಸುವಿನಲ್ಲಿದ್ದವನು ನಿನ್ನನ್ನು ನೀನು ಪರೀಕ್ಷೆ ಮಾಡ್ಕೋ. ನಿನ್ನನ್ನು ನೀನು ಪರೀಕ್ಷೆ ಮಾಡ್ಕೋ. ಪರೀಕ್ಷೆ ಮಾಡದೆ ಹೋದ್ರೆ ಮೋಸಕ್ಕೆ ಒಳಗಾಗ್ತೀಯಾ? ಎಚ್ಚರ ವಹಿಸು.
ನಾನೆಲ್ಲ ಹೇಳ್ತಿರೋದು ಕಡೆ ದಿನಗಳಲ್ಲಿ ಎಚ್ಚರಿಕೆಯ ಮಾತನ್ನ. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿಕೊಡ್ರಿ. ಬೇರೆಯವ್ರ ತೀರ್ಪು ಮಾಡೋ, ಇವನು ಒಳ್ಳೆ ವಿಶ್ವಾಸಿ ಅಂತ ಹೇಳೋದು ಬೇಕಾಗಿಲ್ಲ. ಇವನು ಒಳ್ಳೆ ನಂಬಿಗಸ್ತರಿ, ಇವ್ರು ಭಾರಿ ಒಳ್ಳೆಯವ್ರಿ, ಬೇಕಾಗಿಲ್ಲ. ನಿನಗೆ ನೀನ್ ಒಳ್ಳೆಯವನಾಗು. ಫಸ್ಟ್ ನಿನಗೆ ನೀನೇ ಒಳ್ಳೆಯವನಾಗು, ನಿನಗೆ ನೀನೇ ನಂಬಿಗಸ್ತನಾಗು, ನಿನಗೆ ನೀನೇ ಪರಿಶುದ್ಧನಾಗು, ನಿನಗೆ ನೀನೇ ಎಲ್ಲಾ ರೀತಿಯ ವರದಾನಗಳನ್ನ ಪಡೆದುಕೋ. ಆವಾಗ ಹೇಳೋ, ನಾನು ಕ್ರಿಸ್ತನಲ್ಲಿ. ಹೊರಗಡೆ ತೋರಿಸ್ಕೊಂಡು ಕ್ರಿಸ್ತನಲ್ಲಿ ಇರುವಂಗೆ ತೋರಿಸಬಹುದು, ಆದ್ರೆ ಕ್ರಿಸ್ತನಲ್ಲಿ ಇದ್ದೀನೋ ಇಲ್ವೋ ಅಂತ ಹೇಳೋದಕ್ಕೆ ನನಗೆ ನಾನೇ ಪರೀಕ್ಷೆ ಮಾಡಬೇಕು. ಹಲ್ಲೆಲೂಯ. ಮುಂದೆ ಯೇಸು ಕ್ರಿಸ್ತನು ನಿಮ್ಮಲ್ಲಿ ಇದ್ದಾನೆಂಬುದು ನಿಮ್ಮನ್ನ ಕುರಿತು ನೀವೇ ಚೆನ್ನಾಗಿ ತಿಳಿದಿದ್ದಿರಲ್ಲವೇ? ಯೇಸು ಇದಾನೋ ಇಲ್ಲೋ ನಿನ್ನಲ್ಲಿ ಅಂತ ನಿನಗೆ ಗೊತ್ತಾಗತ್ತೆ. ಹೆಂಗ್ ಗೊತ್ತಾಗತ್ತೆ? ನಿನ್ನ ಪರಿಶುದ್ಧ ಜೀವನ, ನಿನ್ನ ಪ್ರೀತಿ, ನಿನ್ನ ನಿರಪರಾಧತನದ ಜೀವಿತ, ಅದು ನಿನ್ನನ್ನು ತೋರಿಸಿಕೊಡ್ತದೆ ಕ್ರಿಸ್ತನಲ್ಲಿ ಇದೀನೋ ಇಲ್ವೋ ಅನ್ನೋದನ್ನ. ಮುಂದೆ ಒಂದ್ ನಿಮಿಷ. ಹಲ್ಲೆಲೂಯ. ಇಲ್ಲಿ ಹೇಳ್ತಾರೆ, ಅಪೊಸ್ತಲನಾದಂತ ಪೌಲನು ಹೇಳ್ತಾನೆ, ನಾವಂತೂ ಅಯೋಗ್ಯರಲ್ಲವೆಂದು ಗೊತ್ತಾಗುವುದೆಂಬುದಾಗಿ ನಿರೀಕ್ಷಿಸುತ್ತೇನೆ. ಗಮನವಿಟ್ಟು ಕೇಳ. ಒಬ್ಬ ಕ್ರಿಸ್ತನಲ್ಲಿ ಜೀವನ ಮಾಡುವಂತ ಒಬ್ಬ ವ್ಯಕ್ತಿ ಹೆಂಗಿರ್ತಾನಂತಂದ್ರೆ, ಇನ್ನೊಬ್ಬ ವ್ಯಕ್ತಿನೂ ಪಾಪದಲ್ಲಿ ಬೀಳಬಾರದು ದೇವ್ರೇ ಅಂತ ಹೇಳಿ ಪ್ರಾರ್ಥಿಸುವಂತ ಗುಣ ಯಾರಿಗಿರ್ತದಲ್ಲ, ಆ ವ್ಯಕ್ತಿ ಮಾತ್ರ ಕ್ರಿಸ್ತನಲ್ಲಿ ಇರ್ತಾನೆ. ಹಾಲೆಲ್ಲ ಮಾತಾಡೋರಲ್ಲ, ಮಾತಾಡೋರು ಕ್ರಿಸ್ತನಿಗೆ ಸಂಬಂಧಪಟ್ಟವರೇ ಅಲ್ಲ. ನಾನು ಮುಂಚಿನಿಂದ ಹೇಳ್ಕೊತ ಬಂದಿದ್ದೀನಿ, ಯಾರಾದ್ರೂ ಏನಾದ್ರೂ ಒಬ್ಬರ ಬಗ್ಗೆ ಕಂಪ್ಲೇಂಟ್ ತರೋದಾದ್ರೆ ಫಸ್ಟ್ ನೀನು ಪ್ರಾರ್ಥನೆ ಮಾಡು. ಪ್ರಾರ್ಥನೆ ಮಾಡ್ಲಿಲ್ಲ ಅಂತಂದ್ರೆ ನೀನು ದೇವರ ಭಕ್ತನಲ್ಲ, ನೀನು ದೇವರ ಭಕ್ತನಾಗಿ ವೇಷ ಹಾಕಿಕೊಳ್ಳುವವನು. ಬೈಬಲ್ ಹೇಳ್ತದೆ, ಇಲ್ಲಿ ಏನು ಹೇಳ್ತದೆ ಗೊತ್ತಾ? ನೀವು ಕೆಟ್ಟದೇನು ಮಾಡಬಾರದೆಂದು ನಾನು ದೇವರನ್ನು ಪ್ರಾರ್ಥಿಸುತ್ತೇನೆ. ಈ ಮನಸ್ಸು ಯಾರಿಗಿರ್ತದೋ ಆ ವ್ಯಕ್ತಿ ಮಾತ್ರ ದೇವರ ಸನ್ನಿಧಾನದಲ್ಲಿ ಇರೋದಕ್ಕೆ ಸಾಧ್ಯ, ಅವನು ಕ್ರಿಸ್ತನಲ್ಲಿ ಇರೋದಕ್ಕೆ ಸಾಧ್ಯ. ತೋರಬೇಕೆಂಬುದಾಗಿ ನಮ್ಮ ಉದ್ದೇಶ ಅಲ್ಲ, ಹೌದಲ್ಲ? ನಾವೇ ಯೋಗ್ಯರು, ನಾವೇ ಶ್ರೇಷ್ಠರು ಅಂತ ಹೇಳಿ ತೋರ್ಕೊಳ್ಳುವಂತ ಯೋಗ್ಯತೆ ನಮಗಿಲ್ಲ. ಅದಕ್ಕೆ ನಮಗೆ ಅದು ಏನದು ಉದ್ದೇಶ ಅಲ್ಲ, ಅದು ನಮ್ಮ ಗುರಿ ಅಲ್ಲ. ನಾವೇ ಒಳ್ಳೆಯವರು ಅಂತ ತೋರಿಸ್ಕೊಳ್ಳೋದಕ್ಕೆ ನಮ್ಮ ಗುರಿ ಅಲ್ಲ. ಹಲ್ಲೆಲೂಯ. ಅದಕ್ಕೆ ನಾನು ಸೇವಕನಾದ್ರೂ ಪರವಾಗಿಲ್ಲ, ಕೆಲವು ವಿಷಯದಲ್ಲಿ ತಪ್ಪಾಯ್ತದೆ ಸ್ವಾಭಾವಿಕವಾಗಿ ನಾವು ಸಾರಿ ಕೇಳಬಹುದು. ಯಾರು ಪರ್ಫೆಕ್ಟ್ ಅಲ್ಲ. ಹಲ್ಲೆಲೂಯ. ಯಾಕಂತಂದ್ರೆ ಅದು ನಾನು ಒಳ್ಳೆಯವನು ಅಂತ ತೋರಿಸ್ಕೊಳ್ಳುವಂತ ಉದ್ದೇಶ ನಮ್ದು. ನಮಗೆ ಒಂದೇ ಒಂದು ಉದ್ದೇಶ, ಪ್ರತಿ ಒಬ್ಬೊಬ್ಬರು ಪ್ರಾರ್ಥನಾ ವೀರರಾಗಿ ಮಾರ್ಪಡ್ಬೇಕು, ಪ್ರಾರ್ಥನೆ ಮಾಡುವ ಜನರಾಗಿ ಮಾರ್ಪಡ್ಬೇಕು. ನಾವು ಕೊಂಡವರು ಅಲ್ಲ. ಹಲ್ಲೆಲೂಯ. ನಾವು ಅಯೋಗ್ಯವೆನಿಸಿಕೊಂಡರೂ